ಆದಿಕಾಂಡವು 26ನೇ ಅಧ್ಯಾಯ ಧ್ಯಾನಿಸುತ್ತಾ ಇದ್ದೇವೆ. ಈ ಅಧ್ಯಾಯದಲ್ಲಿ ನಮಗೆ ಬರೆಯಲ್ಪಟ್ಟಂಥ ವಚನಗಳ ಸಂಖ್ಯೆ 35. 35 ವಚನಗಳಲ್ಲಿ 9 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇ ಭಾಗ, ಬರಗಾಲ ಬಂದ ಕಾರಣದಿಂದ ಇಸಾಕನು ಫಿಲಿಸ್ಟಿಯ ದೇಶ ಅನ್ನುವಂಥ ಗೆರಾರಿಗೆ ಹೋದನು. ಇದು ನಮಗೆ ಮೊದಲನೇ ವಾಕ್ಯದಿಂದ 5ನೇ ವಾಕ್ಯದವರೆಗೂ ಕಾಣುತ್ತದೆ. ಅಲ್ಲಿ ದೇವರು ಆತನೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ, ಪರದೇಶಿಯಾಗಿ ಅಲ್ಲೇ ಇರು. ಎರಡನೇ ಭಾಗ 6ರಿಂದ 8 ವಾಕ್ಯಗಳು. ಅಬೀಮೆಲೆಕನೊಟ್ಟಿಗೆ ಇಸಾಕನು ಹೇಳಿದ ಸುಳ್ಳಿನ ಬಯಲು, ಅದರ ಮೇಲೆ ವಿಚಾರಣೆ ನಡೆದಿದೆ. ನಂತರ ನಮಗೆ 9ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೂ ಕೂಡ ಇದೇ ವಿವರಣೆ ಕೊಡಲ್ಪಟ್ಟಿದೆ. ಇಸಾಕನು 6ನೇ ವಾಕ್ಯದಿಂದ 8 ವಾಕ್ಯಗಳ ಮಧ್ಯದಲ್ಲಿ ಗೆರಾರಿನಲ್ಲಿ ರೆಬೆಕ್ಕಳನ್ನು ಸಹೋದರಿಯಾಗಿ ಹೇಳಿ ಸುಳ್ಳು ಹೇಳಿದ್ದಾನೆ. 9ನೇ ವಾಕ್ಯದಿಂದ 11ನೇ ವಾಕ್ಯದ ಮಧ್ಯದಲ್ಲಿ ಅದನ್ನು ತಿಳಿದ ಅಬೀಮೆಲೆಕನು ವಿಚಾರಿಸುತ್ತಾ ಇದ್ದಾನೆ. 4ನೇ ಭಾಗ 12ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೂ ಇಸಾಕನು ವ್ಯವಸಾಯ ಮಾಡಿ ಅಭಿವೃದ್ಧಿಯಾದನು ಅಂತ ಬರೆಯಲ್ಪಟ್ಟಿದೆ. 5ನೇ ಭಾಗ ಇಸಾಕನು ಆಳುಗಳು ಬಾವಿಗಳನ್ನು ಅಗೆಯುವುದು 12ರಿಂದ 22ನೇ ವಾಕ್ಯದವರೆಗೂ ಬರೆಯಲ್ಪಟ್ಟಿದೆ. ನಂತರ ಅಬ್ರಹಾಮನ ನಿಬಂಧನೆ ಇಸಾಕನೊಟ್ಟಿಗೆ ನೆರವೇರಿಸಿದ ವಿವರ 23ನೇ ವಾಕ್ಯದಿಂದ 25ನೇ ವಾಕ್ಯದವರೆಗೂ ಬರೆಯಲ್ಪಟ್ಟಿದೆ. 26ರಿಂದ 33ನೇ ವಾಕ್ಯದವರೆಗೂ ಅಬೀಮೆಲೆಕನೊಟ್ಟಿಗೆ ಇಸಾಕನು ಮಾಡಿಕೊಂಡ ಒಪ್ಪಂದ ಬರೆಯಲ್ಪಟ್ಟಿದೆ. 34-35 ವಾಕ್ಯದಲ್ಲಿ ಏಸಾವನ ಮದುವೆ ಮಾಡಿಕೊಂಡನು, ಇದ ವಿವರಣ ಬರೆಯಲ್ಪಟ್ಟಿದೆ. ಇನ್ನು ನಾವು ವಚನವನ್ನು ಧ್ಯಾನ ಮಾಡೋಣ. ಮೊದಲನೇ ವಾಕ್ಯ ಓದೋಣ. ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೇ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಆಗ ಇಸಾಕನು ಫಿಲಿಸ್ಟಿಯರ ಅರಸನಾದ ಅಬೀಮೆಲೆಕನ ಬಳಿಗೆ ಗೆರಾರಿಗೆ ಹೋದನು. ಈ ವಾಕ್ಯವನ್ನು ನೋಡುವಾಗ ಇಸಾಕನ ಒಂದು ಪ್ರಯಾಣಕ್ಕೆ ಕಾರಣ, ಇಸಾಕನು ನೂತನ ಸ್ಥಳಕ್ಕೆ ಗೆರಾರಿಗೆ ಹೋಗೋದಕ್ಕೆ ಕಾರಣ ಬರಗಾಲ ಅಂತ ಕಾಣುತ್ತದೆ. ಅಬ್ರಹಾಮನ ದಿನಗಳಲ್ಲಿ ಬರಗಾಲ ಬರುವಾಗ ಐಗುಪ್ತಕ್ಕೆ ಹೊರಟು ಹೋದನು. ದೇವರು ಇಸಾಕನ ಕಾಲದಲ್ಲಿ ಕೂಡ ಒಂದು ಬರಗಾಲವನ್ನು ಅನುಮತಿಸುತ್ತಾ ಇದ್ದಾನೆ. ಸತ್ಯವೇದ ಗ್ರಂಥದಲ್ಲಿ ಬರಗಾಲದ ಕುರಿತಾಗಿ ಸತ್ಯವೇದದಲ್ಲಿ ಅನೇಕ ಸಂದರ್ಭಗಳಲ್ಲಿ ಬರೆಯಲ್ಪಟ್ಟಿದೆ. ಅಬ್ರಹಾಮನು ಬರಗಾಲವನ್ನು ಎದುರಿಸಬೇಕಾಯಿತು, ಇಸಾಕನು ಕೂಡ ಎದುರಿಸಿದನು. ಹಾಗೆಯೇ ಯಾಕೋಬನು ಬರಗಾಲವನ್ನು ಎದುರಿಸಿಕೊಳ್ಳಬೇಕಾದ ಸಂದರ್ಭ ಬಂತು. ಯೋಸೇಫನು ಬರಗಾಲದಲ್ಲಿಯೇ ಪ್ರಧಾನ ಮಂತ್ರಿಯಾಗಿ ಇದ್ದಾನೆ. ಎಲಿಯ ಕಾಲದಲ್ಲಿ ಬರಗಾಲ ಬಂದಿದೆ. ಹೀಗೆ ನಾವು ನೋಡುವಾಗ ಸತ್ಯವೇದ ಗ್ರಂಥದಲ್ಲಿ ಕ್ಲೌದಿಯ ಚಕ್ರವರ್ತಿ ಕಾಲದಲ್ಲಿ ಬರಗಾಲ ಬಂದಿದೆ. 13 ಪ್ರಧಾನವಾದ ಬರಗಾಲಗಳು ಸತ್ಯವೇದ ಗ್ರಂಥದಲ್ಲಿ ಕಾಣುತ್ತಾ ಇದೆ. ಬರಗಾಲ ಬರುವಾಗ ದೇವರ ಮಕ್ಕಳು ಅವರ ಜೀವಿತ ಪ್ರಯಾಣದಲ್ಲಿ ಅವರು ದೇವರು ಅಂದುಕೊಂಡ ಸ್ಥಾನಕ್ಕೆ ಹೋಗಬೇಕು. ತಾವು ಅಂದುಕೊಂಡಂಥ ಸ್ಥಾನಕ್ಕೆ ಅಲ್ಲ,
ದೇವರು ಕೆಲವು ಭೌತಿಕ ಪರಿಸ್ಥಿತಿಗಳನ್ನು ಉಪಯೋಗಿಸಿ ತನ್ನ ಮಕ್ಕಳನ್ನು ಎಚ್ಚರಿಸುತ್ತಾ ಇರುತ್ತಾನೆ. ಇದು ಪ್ರಾಮುಖ್ಯವಾದ ವಿಷಯ. ನಿಮ್ಮ ಜೀವಿತದಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯರು ಪರಿಸ್ಥಿತಿಗಳ ಕುರಿತಾಗಿ ಅವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಮುಂದೆ ಹೋಗುತ್ತಾ ಇರುತ್ತಾರೆ. ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಗಳನ್ನು ಮಾಡುತ್ತಾ ಇರುತ್ತಾರೆ. ಆದುದರಿಂದ ಪರಿಸ್ಥಿತಿಗಳ ಪ್ರಭಾವ ಪ್ರತಿಯೊಬ್ಬ ವ್ಯಕ್ತಿಗಳ ಜೀವಿತದಲ್ಲಿ ಬಲವಾಗಿರುತ್ತದೆ, ಬಹಳ ಬಲವಾಗಿರುತ್ತದೆ. ಯಾವ ವಿಶ್ವಾಸಿಗಾದರೂ ಆತನು ಜೀವಿಸುವ ಕಾಲದಲ್ಲಿ ಸಂಭವಿಸುವ ಪರಿಸ್ಥಿತಿಗಳು ಆತನ ಆತ್ಮೀಯ ಜೀವಿತದ ಮೇಲೆ, ಭೌತಿಕ ಜೀವಿತದ ಮೇಲೆ ಕೂಡ ಪ್ರಭಾವ ಬೀರುತ್ತದೆ. ಅಬ್ರಹಾಮನು ಐಗುಪ್ತ ದೇಶದ ಕಡೆಗೆ ಹೋದನು. ದೇವರ ಸನ್ನಿಧಿಯಲ್ಲಿ ಮೊರೆ ಇಟ್ಟಿರುವುದಾದರೆ ಬೇರೆ ರೀತಿಯಾಗಿ ಆತನ ಜೀವಿತ ಇತ್ತೇನೋ. ಇಸಾಕನು ಫಿಲಿಷ್ಟಿಯ ದೇಶಕ್ಕೆ, ಗೆರಾರಿಗೆ, ಅಬಿಮೆಲೆಕನು ಅದರ ರಾಜ, ಅಲ್ಲಿಗೆ ಹೋಗುತ್ತಿದ್ದಾನೆ. ಆ ಸಂದರ್ಭ ನಾವು ನೋಡುವಾಗ ದೇವರು ಆತನನ್ನು ಆ ಸ್ಥಳದಲ್ಲಿ ಆಶೀರ್ವದಿಸಬೇಕು ಅಂದುಕೊಂಡನು. ಆ ಸ್ಥಳಕ್ಕೆ ಇಸಾಕನು ಒಂದು ವಿಧವಾಗಿ ನಡೆಸಲ್ಪಟ್ಟನು. ಅದು ಅತಿಶಯೋಕ್ತಿ. ಆ ದೇಶವು, ಫಿಲಿಷ್ಟಿಯ ದೇಶವು, ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಪೂರ್ವ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ನಾನಾ ವಿಧವಾಗಿ ಮಾತನಾಡಿದನು. ಈ ದಿನದಲ್ಲಿ ನಮ್ಮೊಟ್ಟಿಗೆ ತನ್ನ ಮಗನ ಮೂಲಕ ಮಾತನಾಡುತ್ತಾ ಇದ್ದಾನೆ ಅಂದನು. ಗಮನಿಸಿ, ಇಸಾಕನೊಟ್ಟಿಗೆ ದೇವರು ದರ್ಶನ ಕೊಟ್ಟು ಮಾತನಾಡುತ್ತಾ ಇದ್ದಾನೆ. ಸತ್ಯವೇದ ಗ್ರಂಥದಲ್ಲಿ, ಹಳೆ ಒಡಂಬಡಿಕೆ ಗ್ರಂಥದಲ್ಲಿ ದೇವರು ದೊಡ್ಡವರಿಗೆ ಪ್ರತ್ಯಕ್ಷ ಕೊಡುತ್ತಾ ಇದ್ದಾನೆ. ದರ್ಶನಗಳ ಮೂಲಕ, ಕನಸುಗಳ ಮೂಲಕ, ಕೆಲವು ಸಂದರ್ಭಗಳಲ್ಲಿ ಪ್ರತ್ಯಕ್ಷವಾಗಿ ತಾನೇ ನರಾವತಾರಿಯಾಗಿ, ತಾನೇ ಪ್ರತ್ಯಕ್ಷವಾಗಿ ಯೆಹೋವ ದೂತನಾಗಿ ಪ್ರತ್ಯಕ್ಷ ಆಗುತ್ತಾ ಬಂದಿದ್ದಾನೆ. ತನ್ನ ಸ್ವರವನ್ನು ಕೇಳಿಸುವಂತೆ ಮಾಡಿದನು. ಆತನು ಅವರಿಗೆ ದರ್ಶನ ಕಾಣಿಸುವಂತೆ ಮಾಡಿದನು. ಈ ವಿಧವಾಗಿ ಅವರೊಟ್ಟಿಗೆ ಮಾತನಾಡಿದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು ಮೊಟ್ಟ ಮೊದಲ ಈತನ ಜೀವಿತದಲ್ಲಿ ದೇವರು ದರ್ಶನ ಕೊಡುತ್ತಿದ್ದಾನೆ. ಇಸಾಕನು ದೇವರು ಪ್ರತ್ಯೇಕವಾಗಿ ಏರ್ಪಡಿಸಿಕೊಂಡನು. ಅಬ್ರಹಾಮನ ಸಂತಾನದಲ್ಲಿ ಇಸಾಕನ ಮೂಲಕ ಯೇಸು ಕ್ರಿಸ್ತ ಪ್ರಭುವು ತೆಗೆದುಕೊಂಡು ಬರುವುದು ಅನ್ನುವಂಥ ಸಂಕಲ್ಪ ದೇವರದು. ಅದಕ್ಕೆ ದೇವರ ಚರಿತ್ರೆ ಎಲ್ಲ, ಸತ್ಯವೇದ ಚರಿತ್ರೆ ಎಲ್ಲ ನೋಡುವಾಗ ಯೇಸು ಕ್ರಿಸ್ತನ ಚರಿತ್ರೆ, ಪ್ರಭುಗಳ ಪಿತೃಗಳ ಚರಿತ್ರೆ ಕಾಣುತ್ತದೆ. ಯೇಸು ಕ್ರಿಸ್ತ ಪ್ರಭುವು ಶರೀರದ ಕುರಿತಾಗಿ ದಾವೀದನ ವಂಶದಲ್ಲಿ ಜನಿಸಿದನು, ಯೂದ ಕುಲದಲ್ಲಿ ಜನಿಸಿದನು. ಈ ಯಹೂದ ಕುಲಕ್ಕೆ ಮೂಲ ನಮಗೆ ಅಬ್ರಹಾಮ, ಇಸಾಕ, ಯಾಕೋಬ ಅನ್ನುವ ಪಿತೃಗಳು. ಅದಕ್ಕೆ ಅಬ್ರಹಾಮ, ಇಸಾಕ, ಯಾಕೋಬ, ಯೂದ ಅನ್ನುವ 4 ಚರಿತ್ರೆಗಳು ಆದಿಕಾಂಡದಲ್ಲಿ ಕಾಣುತ್ತದೆ. ಆದುದರಿಂದ ಯೇಸು ಕ್ರಿಸ್ತ ಪ್ರಭುವು ಈ ಲೋಕಕ್ಕೆ ಬರುವುದ ಉದ್ದೇಶದಿಂದ ಆತನು ಆರಿಸಿಕೊಂಡಂಥ ವ್ಯಕ್ತಿ ಇಸಾಕನು. ಅದಕ್ಕೆ ಇಸಾಕನ ಒಂದು ಜೀವಿತ 150 ವರ್ಷಗಳು ದೇವರು ತನ್ನ ಕೈಯಿಂದ ನಡೆಸಿದನು. ಅಬ್ರಹಾಮನ ಮರಣದ ನಂತರ ಇಸಾಕನಿಗೆ ದೇವರು ದರ್ಶನ ಕೊಟ್ಟನು. ಅಬ್ರಹಾಮನ ಮರಣದ ನಂತರ ಇಸಾಕನಿಗೆ ದೇವರು ಪ್ರತ್ಯಕ್ಷ ಆಗುವುದ ಮಧ್ಯದಲ್ಲಿ ಬರಗಾಲ ತಾನಿರುವ ಸ್ಥಳದಲ್ಲಿ ಬಂದಿತು. ಆ ಕಾರಣದಿಂದ ಇಸಾಕನು ಗೆರಾರಿನ ಕಡೆಗೆ ಹೋಗುವುದಕ್ಕೆ, ಗೆರಾರಿನಲ್ಲಿ ದೇವರು ಆತನೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ಪ್ರತಿ ಮಾನವನಿಗೆ ತನ್ನ ವ್ಯಕ್ತಿಗತ ಜೀವಿತ ಬಹಳ ಪ್ರಾಮುಖ್ಯ. ಒಂದೇ ಜೀವಿತ ದೇವರು ಕೊಟ್ಟಿದ್ದು.
ಈ ಒಂದೇ ಜೀವಿತದಲ್ಲಿ ಆತನ ಪ್ರತ್ಯಕ್ಷತೆಗಳು, ಆತನ ವ್ಯಕ್ತಿಗತವಾದ ಚಿತ್ತ ನಮ್ಮ ಕುರಿತಾಗಿ ಯಾವ ರೀತಿಯಾಗಿ ನೆರವೇರಿಸಲ್ಪಡುತ್ತದೆ ಅನ್ನುವಂಥ ಗುರುತು ನಮಗಿರಬೇಕು. ದೇವರು ಇಸಾಕನಿಗೆ ಪ್ರತ್ಯಕ್ಷವಾಗಿದ್ದು ಯಾಕೆ? ಆತನ ಜೀವಿತ ಡೈರೆಕ್ಷನ್ ಯಾವ ವಿಧವಾಗಿ ಇರಬೇಕೋ ತಿಳಿಯಪಡಿಸುವುದಕ್ಕಾಗಿ. ದೇವರು ಇಸಾಕನಿಗೆ ತಿಳಿಯಪಡಿಸುತ್ತಾ ಇದ್ದಾನೆ. ಆತನು ಏನು ಮಾಡಬೇಕು, ಎಲ್ಲಿ ನಿವಾಸ ಮಾಡಬೇಕು, ಯಾವುದು ದೇವರ ಚಿತ್ತ ಇಸಾಕನಿಗೆ ತಿಳಿಯಪಡಿಸುತ್ತಾ ಇದ್ದಾನೆ. ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸುವೆನು. ನೋಡಿ, ದೇವರ ಆಶೀರ್ವಾದ ಆತನ ಮೇಲೆ ಬರುವುದು ಅನ್ನುವಾಗ ಇಸಾಕನು ಐಗುಪ್ತ ದೇಶಕ್ಕೆ ಹೋಗಬಾರದು. ಐಗುಪ್ತ ಲೋಕಕ್ಕೆ ಸದೃಶವಾಗಿ ಇದೆ. ಐಗುಪ್ತ ಅಪವಾದಿ ಪಾಲನ ಕೆಳಗಡೆ ಇರುವಂಥ ಸದೃಶವಾಗಿದೆ. ಆದುದರಿಂದ ಐಗುಪ್ತಕ್ಕೆ ಹೋಗಬೇಡ. ಎರಡನೇದು, ಪ್ರವಾಸಿಯಾಗಿರು. ನಂತರ ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ಗಾಡ್ಸ್ ಕ್ಲಿಯರ್ ಗೈಡೆನ್ಸ್. ನೀನು ಈ ದೇಶದಲ್ಲಿ ವಾಸ ಮಾಡು, ಐಗುಪ್ತ ದೇಶಕ್ಕೆ ಹೋಗಬೇಡ. ಇಲ್ಲಿ ಪ್ರವಾಸಿಯಾಗಿ ಪರದೇಶಿಯಾಗಿರು, ನಾನು ನಿನ್ನನ್ನು ಆಶೀರ್ವದಿಸುವೆನು, ನಾನು ನಿನ್ನನ್ನು ಅಭಿವೃದ್ಧಿಪಡಿಸುವೆನು. ಪ್ರಾಮಿಸ್ ಆಫ್ ಗಾಡ್. ದೇವರ ಒಂದು ವಾಗ್ದಾನ ಇಸಾಕನಿಗೆ ದೊರಕಿದೆ. ದೇವರು ಇಸಾಕನ ಕುರಿತಾಗಿ ಆತನು ಮಾಡಿದ ಸಂಕಲ್ಪವನ್ನು ಆತನಿಗೆ ತಿಳಿಯಪಡಿಸುತ್ತಿದ್ದಾನೆ. ದೇವರು ನಿನ್ನೊಟ್ಟಿಗೂ ಮಾತನಾಡುತ್ತಾನೆ. ನಿನ್ನ ವ್ಯಕ್ತಿಗತ ಜೀವಿತದಲ್ಲಿ ನೀನು ಏನು ಮಾಡಬಲ್ಲೆ, ನಿನ್ನ ಮಕ್ಕಳ ಆಶೀರ್ವಾದ, ಅದರ ಕುರಿತಾಗಿ ಆತನು ನಿನಗೆ ತಿಳಿಸುತ್ತಾನೆ. ನನ್ನ 30 ವರ್ಷ ಸೇವಾ ಜೀವಿತದಲ್ಲಿ ನಾನು ಅದರ ಕುರಿತು ತಿಳಿದಿದ್ದೇನೆ. ಯಾವ ರೀತಿಯಾಗಿ ಉಪಯೋಗಿಸಲ್ಪಡುವೆನೋ ಆತನು ಮೊದಲೇ ನಿರ್ಣಯಿಸಿದನು. ಆ ನಿರ್ಣಯ ಮಾರ್ಗದಲ್ಲಿ ನಾನು ಮುಂದೆ ಹೋಗುವುದು ನನ್ನ ಬಾಧ್ಯತೆ. ಆದುದರಿಂದ ನಡೆಸುವ ದೇವರನ್ನು, ಸಹಾಯ ಮಾಡುವ ದೇವರನ್ನು ಆಶ್ರಯಿಸುವುದು ನಾವು ನಿರ್ಣಯಿಸಬೇಕು. ಅಬ್ರಹಾಮನು ಅದೇ ಮಾಡಿದನು ಎಂದು ದೇವರು ಇಸಾಕನೊಟ್ಟಿಗೆ ಹೇಳಿದನು. ಯಾಕಂದರೆ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನಾನು ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾನೇಮ ವಿಧಿಗಳನ್ನು ಕೈಕೊಂಡು ನಡೆದದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಪ್ರದೇಶಗಳನ್ನೆಲ್ಲ ಕೊಡುವನು. ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು. ಗಮನಿಸಿ, ದೇವರು ಇಸಾಕನಿಗೆ ಒಂದು ದೊಡ್ಡ ವಾಗ್ದಾನವನ್ನು ಆತನು ಹೊಂದಬೇಕಾದ ಅಭಿವೃದ್ಧಿ ಕುರಿತಾಗಿ ತಿಳಿಯಪಡಿಸುತ್ತಿದ್ದಾನೆ. ಈ ದೇಶವನ್ನೆಲ್ಲ ಕೊಡುವೆನು, ನಿನ್ನ ಸಂತಾನಕ್ಕೆ ಕೊಡುತ್ತೇನೆ ಅಂದನು. ಫಿಲಿಸ್ಟಿಯರ ದೇಶ. ನೀವು ಇಸ್ರಾಯೇಲರ ಚರಿತ್ರೆ ನೋಡುವಾಗ ಈ ದೇಶವನ್ನೆಲ್ಲ ಹಳೆ ಒಡಂಬಡಿಕೆ ಗ್ರಂಥದಲ್ಲಿ, ರಾಜರ ಕಾಲದಲ್ಲಿ ಚರಿತ್ರೆ ನೀವು ನೋಡುವಾಗ ಅವರು ಸ್ವಾಧೀನ ಮಾಡಿಸಿಕೊಂಡವರಾಗಿ ಕಾಣುತ್ತಾ ಇದ್ದಾರೆ. ಈಗಲೂ ಕೂಡ ಮಹಮ್ಮದೀಯರು, ಅರಬಿಯರ ಕೆಳಗಡೆ ಇರುವ ದೇಶಗಳು ಪ್ರಭುವಿನ ಬರೋಣಕ್ಕಿಂತ ಮುಂಚೆ ಮತ್ತೆ ಇಸ್ರಾಯೇಲರಿಗೆ ಕೊಡಲ್ಪಡುತ್ತದೆ ಅನ್ನುವುದು ಪ್ರವಾದನೆ. ದೇವರು ಯೇಸು ಕ್ರಿಸ್ತನ ಮೂಲಕ ಭೂಮಿಯ ಮೇಲೆ 1000 ವರ್ಷಗಳು ಆಳ್ವಿಕೆ ಮಾಡುವ ಕಾಲದಲ್ಲಿ ದೇವರ ವಾಗ್ದಾನ ಯಾವುದಿದೆ, ಅಬ್ರಹಾಮ, ಇಸಾಕ, ಯಾಕೋಬ, ದಾವೀದ
ಇವರಿಗೆ ಕೊಡಲ್ಪಟ್ಟಿದೆಯೋ ಅದು ಪರಿಪೂರ್ಣವಾಗಿ ನೆರವೇರಿಸಲ್ಪಡುತ್ತದೆ. ಪ್ರತಿಯೊಬ್ಬರು ಇದನ್ನು ಗುರುತಿಸಬೇಕಾದ ವಿಷಯ. ದೇವರು ಇಸಾಕನೊಟ್ಟಿಗೆ ಹೇಳುವ ಮಾತು, ನಿನ್ನ ಸಂತಾನವನ್ನು ಆಕಾಶದ ನಕ್ಷತ್ರಗಳಷ್ಟಾಗಿ ಮಾಡುವೆನು. ಆದಿಕಾಂಡ 17ನೇ ಅಧ್ಯಾಯದಲ್ಲಿ ಅಬ್ರಹಾಮನೊಟ್ಟಿಗೆ ದೇವರು ಹೇಳಿದನು, ನಿನ್ನ ಸಂತಾನವು ಆಕಾಶದ ನಕ್ಷತ್ರಗಳಷ್ಟಾಗುವುದು, ಸಮುದ್ರದ ಧೂಳಿನಷ್ಟಾಗುವುದು ಅಂದನು. ನಂತರ ಅದೇ ವಾಗ್ದಾನ, ನಿಬಂಧನೆಯಿಂದ ಕೂಡಿದ ವಾಗ್ದಾನ ಇಸಾಕನಿಗೂ ಕೂಡ ದೇವರು ಬಯಲುಪಡಿಸುತ್ತಿದ್ದಾನೆ. ದೇವರು ಅಬ್ರಹಾಮನನ್ನು ಆಶೀರ್ವದಿಸುವಾಗ ಇಸಾಕನನ್ನು ಆಶೀರ್ವದಿಸಿದನು. ಇಸಾಕನನ್ನು ಆರಿಸಿಕೊಂಡಾಗ ಆ ಸಂತಾನವನ್ನು ಕೊಡುತ್ತೇನೆ ಅಂದನು. ಆ ಸಂತಾನ ಅಂದರೆ ಯಾರು? ಪೌಲನು ಗಲಾತ್ಯ ಸಭೆಗೆ ಬರೆಯುವಾಗ ಯೇಸು ಕ್ರಿಸ್ತನು ಎಂದು ಹೇಳುತ್ತಿದ್ದಾನೆ. ಇಲ್ಲಿ ಭೌತಿಕ ಅರ್ಥವನ್ನು ನಾವು ನೋಡುವಾಗ ಇಸ್ರೇಲರ ಜನಾಂಗವು ಅನ್ನುವ ಅಬ್ರಹಾಮ ಸಂತಾನವು, ಇಸಾಕ ಸಂತಾನವು, ಯಾಕೋಬ ಸಂತಾನ ಮೂಲಕ, ಈ ಸಂತಾನದ ಮೂಲಕ ಪ್ರಪಂಚದ ಎಲ್ಲ ಜನಾಂಗಗಳನ್ನು ಆಶೀರ್ವದಿಸಿದನು. ಎವ್ರಿ ಇನ್ವೆನ್ಷನ್ಸ್, ಕಾಣುವ ಪ್ರತಿಯೊಂದು ವಸ್ತುವು ಕೂಡ ಯಹೂದ್ಯರು ಹೊಂದಿಕೊಂಡರು. ಆಲ್ ಇನ್ವೆನ್ಷನ್ಸ್, ಆಲ್ಮೋಸ್ಟ್ ಆಲ್ ಇನ್ವೆನ್ಷನ್ ಯಹೂದ್ಯರೇ ಕಂಡುಕೊಂಡರು. ಪ್ರಪಂಚದಲ್ಲಿ ಅತಿ ಚಿಕ್ಕ ರಾಜ್ಯ ಇಸ್ರಾಯೇಲ್ ರಾಜ್ಯ. ಇಸ್ರೇಲ್ ರಾಜ್ಯದ ದೇಶವು ಪ್ರಪಂಚ ಭೂಪಟದಲ್ಲಿ ಗುಂಡು ಸೂಜಿಯ ಒಂದು ತಲೆ ಎಷ್ಟು ಇರುತ್ತದೋ ಅಷ್ಟು ಭಾಗ ಇರುತ್ತದೆ ಪ್ರಪಂಚ ಭೂಪಟದಲ್ಲಿ. ಆದರೆ ವಿಶ್ವವೆಲ್ಲ ಕೊಡಲ್ಪಟ್ಟಂಥ ಅನೇಕ ಸಾಧನ, ಇನ್ವೆನ್ಷನ್ಸ್ ಯಹೂದ್ಯರು ಮಾಡಿದ್ದಾರೆ. ಈ ದಿನದಲ್ಲಿ ನಾವು ಅನುಭವಿಸುವ ಟೆಕ್ನಾಲಜಿ, ನಾವು ಉಪಯೋಗಿಸುವಂಥ ಟೆಕ್ನಾಲಜಿ, ನಾಗರಿಕ ಅಭಿವೃದ್ಧಿ ವಿಶೇಷವಾಗಿ ಅವರಿಂದ ಸಂಗ್ರಹಿಸಲ್ಪಟ್ಟಂಥದ್ದು. ಆದುದರಿಂದ ಅಕ್ಷರಶವಾಗಿರುವಂಥ ದೇವರ ಆಶೀರ್ವಾದ ಹೊಂದಿದಂಥ ದೇಶ ಇಸ್ರಾಯೇಲ್. ಪ್ರಪಂಚದಲ್ಲಿರುವಂಥ ಪ್ರತಿಭಾವಂತ ಪ್ರಸ್ತುತವಾಗಿ ಆ ದೇಶದಲ್ಲಿಯೇ ಇದ್ದಾರೆ. ಅವರ ಮೂಲಕ ಪ್ರಪಂಚವು ಆಶೀರ್ವದಿಸಲ್ಪಡುವುದು ಇದು ಭೌತಿಕವಾಗಿ ಕೂಡ ರುಜುವಾಗಿದೆ. ಯುದ್ಧ ಪರಿಕರಣೆಗಳು, ವಿಮಾನ, ಅನೇಕ ಅವರಿಂದವೇ ಪ್ರಪಂಚ ಹೊಂದಿಕೊಂಡಿದೆ. ಹಾಗೆಯೇ ವ್ಯವಸಾಯ ರಂಗದಲ್ಲಿ ಕೂಡ ಅಭಿವೃದ್ಧಿಗೆ ಬೇಕಾದ ಉಪಕರಣಗಳು ಚಿಕ್ಕ ದೇಶದಿಂದ ನಮ್ಮ ದೇಶ ಭಾರತ ದೇಶ ಹೊಂದಿಕೊಂಡಿದೆ. ಅಲ್ಲಿಂದ ಬಂದಂಥದ್ದೇ. ಇಸ್ರಾಯೇಲರ ದೇಶದಲ್ಲಿ ನೀರಿನ ಕೊರತೆ ಇದೆ. ಸಸ್ಯ ಶ್ಯಾಮಲ ಮಾಡಿದರು. ಡ್ರಿಪ್ ಇರಿಗೇಷನ್ ಮೂಲಕ ವ್ಯವಸಾಯ ಪ್ರಪಂಚದಲ್ಲಿರುವಂಥ ಎಲ್ಲ ದೇಶದವರಿಗೆ ಇವರ ಮೂಲಕ ಅದರ ಕುರಿತಾಗಿ ತೋರಿಸಿದರು. ಗಂಭೀರವಾದ ಸಸ್ಯಗಳು ಅಲ್ಲಿ ಇದೆ. ಕಾರಣ ದೇವರ ಒಂದು ಆಶೀರ್ವಾದ ಆ ದೇಶದ ಮೇಲೆ ಇದೆ. ಈಗ ಪ್ರಪಂಚದ 4 ಮೂಲೆಗಳಿಂದ ಚಿಕ್ಕ ದೇಶಕ್ಕೆ ವಿಮಾನ ಸೌಕರ್ಯ ಇದೆ. ದೇವರು ಇಸಾಕನೊಟ್ಟಿಗೆ ಹೇಳಿದ ಮಾತು ಈಗಲೂ ಕೂಡ ನೆರವೇರಿದಾಗಿ ಕಾಣುತ್ತಾ ಇದೆ. ಆಕಾಶದ ನಕ್ಷತ್ರಗಳಷ್ಟಾಗಿ ನಿನ್ನ ಸಂತಾನವನ್ನು ಅಭಿವೃದ್ಧಿಪಡಿಸಿ ಈ ದೇಶವನ್ನೆಲ್ಲ ನಿನ್ನ ಸಂತತಿಗೆ ಕೊಡುವೆನು. ಭೌತಿಕವಾಗಿ ಗರ್ಭವಾಸದಿಂದ ಬಂದಂಥ ಸಂತಾನಕ್ಕೆ ಪ್ರದೇಶವನ್ನು ವಾಗ್ದಾನ ಮಾಡಿದನು. ಪ್ರಸ್ತುತವಾಗಿ ಆ ದೇಶವನ್ನು ಎಲ್ಲವನ್ನು ಸ್ವಾಧಿ ಮಾಡಿಕೊಳ್ಳದೆ ಇದ್ದರೂ ಕೂಡ ಬರುವಂಥ ದಿನಗಳಲ್ಲಿ ದೇವರು ಅದನ್ನು ಅವರಿಗೇ ಕೊಡುತ್ತಾ ಇದ್ದಾನೆ. ಒಂದು ಮಾತು ಹೇಳುತ್ತಾ ಇದ್ದೇನೆ, ಚರಿತ್ರೆ ಪ್ರಕಾರವಾಗಿ ಕೇಳಿ. ಮೋಶೆಯ ನಂತರ ಯೆಹೋಶುವ,
ಕಾನಾನ್ ಭೂಭಾಗವನ್ನು ಇಸ್ರಾಯೇಲ್ ಜನಸಂಖ್ಯೆಗೆ ಹಂಚಿಕೊಡುವುದಕ್ಕೆ ಪ್ರಾರಂಭಿಸಿದನು. ಯೆಹೋಶುವ ಪ್ರಾರಂಭಿಸಿದ ಕಾಲದಿಂದ ಆ ದೇಶದಲ್ಲಿ ಅವರು ಅಭಿವೃದ್ಧಿಯಾದರು, ಆಕ್ರಮಿಸಲ್ಪಟ್ಟರು. ದೇವರು ವಾಗ್ದಾನ ಮಾಡಿದ ಭೂಭಾಗ ಸೊಲೊಮೋನ್ ರಾಜನು ಇರುವ ಕಾಲಕ್ಕೆ ಕೇವಲ 30% ಮಾತ್ರವೇ ಆಕ್ರಮಿಸಿದರು. 30% ಮಾತ್ರ. ಇನ್ನೂ 70% ವಾಗ್ದಾನ ಭೂಮಿ ಆಕ್ರಮಿಸಲ್ಪಡಬೇಕಾಗಿದೆ. ಆದರೆ ದೇವರು 7 ಜಾತಿಗಳ ಪ್ರಜೆಗಳನ್ನು ಆ ಕಾನಾನ್ ಭೂಮಿ ಶ್ರೇಷ್ಠವಾದದ್ದಾಗಿ ದೇವರು ಮಾಡಿದ್ದಾನೆ. ಅಲ್ಲಿ ಅವರು ಸಂತಾನ ವಿಸ್ತರಿಸಲಾಗುವುದು ಅನ್ನೋದು ವಾಗ್ದಾನ. 5ನೇ ವಾಕ್ಯ, ನಿನ್ನ ಸಂತತಿಯವರನ್ನು ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ಅಬ್ರಹಾಮನು ನೆರವೇರಿಸಿದನು, ಆಜ್ಞಾ ನೇಮ ವಿಧಿಗಳನ್ನು ಕೈಕೊಂಡು ನಡೆದನು. ನೆರವೇರಿಸಿರುವುದರಿಂದ ಯಾಕಂದರೆ ಅನ್ನುವಾಗ ನಾವು ಅಬ್ರಹಾಮನ ವಿಶ್ವಾಸ, ಅಬ್ರಹಾಮನ ವಿಧೇಯತೆ ಎರಡೂ ಕೂಡ ದೇವರು ನೆನಪು ಮಾಡಿಕೊಳ್ಳುತ್ತಿದ್ದಾನೆ. ಅಬ್ರಹಾಮನ ವಿಶ್ವಾಸ ಯಾವುದು? ನಿನ್ನ ಸಂತಾನದ ಮೂಲಕ ನಾನು ಸಮಸ್ತ ಎಲ್ಲ ಜನಾಂಗಗಳನ್ನು ಆಶೀರ್ವದಿಸುವೆನು ಅನ್ನುವಾಗ ಆ ಸಂತಾನ ಯೇಸು ಕ್ರಿಸ್ತು ಎಂದು ಅಬ್ರಹಾಮನು ನಂಬಿದನು. ಸಂತಾನಗಳು ಅನ್ನದೇ ಸಂತಾನವು ಅನ್ನುವಾಗ ಕ್ರಿಸ್ತನು ಎಂದು ಪೌಲನು ಬಹಳ ವಿಸ್ತಾರವಾಗಿ ವಿವರಿಸಿದ್ದಾನೆ. ಯೇಸು ಕ್ರಿಸ್ತನ ಮೂಲಕ ಮಾನವರು ರಕ್ಷಿಸಲ್ಪಟ್ಟು ಆತನೊಟ್ಟಿಗೆ ಅನುಸಂಧಾನವಾಗುತ್ತಾರೆ ಎಂದು, ದೇವರೊಟ್ಟಿಗೆ ಸಂಬಂಧ ಸಹವಾಸ ಹೊಂದಿದವರಾಗಿ ಮಾಡಲ್ಪಡುತ್ತಾರೆ ಅನ್ನುವಂಥ ವಾಗ್ದಾನ ಮುಂದಸ್ತಾಗಿ ಅಬ್ರಹಾಮನಿಗೆ ತಿಳಿಸಲ್ಪಟ್ಟಿದೆ. ಅದಕ್ಕೆ ಅಬ್ರಹಾಮನಿಗೆ ಸುವಾರ್ತೆ ಪ್ರಕಟಿಸಲ್ಪಟ್ಟಿದೆ. ಯೇಸು ಕ್ರಿಸ್ತನ ಮೂಲಕ ದೇವರೊಟ್ಟಿಗೆ ಸಂಧಾನ ಅನ್ನುವ ಆ ಸುವಾರ್ತೆ, ಅದನ್ನು ವಿಶ್ವಾಸಿಸುವುದರ ಮೂಲಕ ನಿತ್ಯ ಜೀವ, ನಿತ್ಯ ರಾಜ್ಯ ಅನ್ನುವ ಗొప్ప ಭಾವನೆ ಅಬ್ರಹಾಮನಿಗೆ ಆ ಕಾಲದಲ್ಲಿಯೇ ತಿಳಿಸಲ್ಪಟ್ಟಿದೆ. ಅದಕ್ಕೆ ದ್ಯಾಟ್ ಈಸ್ ದ ರೀಸನ್. ಅದಕ್ಕೆ ಅಬ್ರಹಾಮನು ದೇವರಿಗೆ ಒಳಗಾದನು, ವಿಶ್ವಾಸ ಇಟ್ಟನು, ಒಳಗಾದನು. ಅಬ್ರಹಾಮನು ನನ್ನ ಮಾತು ಕೇಳಿ, ಬಿಕಾಸ್ ಅಬ್ರಹಾಮ್ ಒಬೇಯ್ಡ್ ಮೈ ವಾಯ್ಸ್ ಆ್ಯಂಡ್ ಕೆಪ್ಟ್ ಮೈ ಕಮಾಂಡ್ಮೆಂಟ್ಸ್, ಆಜ್ಞಾ ನೇಮ ವಿಧಿಗಳನ್ನು ನೆರವೇರಿಸಿದನು. ಅಬ್ರಹಾಮನು ದೇವರಿಗೆ, ದೇವರ ಮಾತಿಗೆ, ದೇವರ ಆಜ್ಞೆಗೆ, ದೇವರ ನೇಮಗಳಿಗೆ, ದೇವರ ವಿಧಿಗಳಿಗೆ ಒಳಗಾದನು, ವಿಧೇಯನಾದನು. ಅದೇ ಆತನ ಆಶೀರ್ವಾದದ ರಹಸ್ಯ. ದೇವರಿಂದ ಆಶೀರ್ವಾದ ಹೊಂದಬೇಕು ಎಂದು ಎಲ್ಲರೂ ಭಾವಿಸುತ್ತಾರೆ. ದೇವರಿಂದ ಎಲ್ಲರೂ ಆಶೀರ್ವದಿಸಲ್ಪಡುತ್ತಾರೆ ಎಂದು ಪ್ರತಿಯೊಬ್ಬರೂ ಆಶಿಸುತ್ತಾರೆ. ಅದಕ್ಕೆ ಮೂಲ ವಿಶ್ವಾಸ, ನಂಬಿಕೆ, ವಿಧೇಯತೆ. ವಿಶ್ವಾಸ ದೆವ್ವಗಳು ಕೂಡ ಹೊಂದಿಕೊಂಡಿದೆ, ಆದರೆ ವಿಧೇಯತೆ ಅವುಗಳಿಗೆ ಇಲ್ಲ. ಪ್ರಯೋಜನ ಶೂನ್ಯ. ನಂಬಿಕೊಂಡಿದ್ದೇವೆ ಅನ್ನುವರು ವಿಧೇಯತೆ ತೋರಿಸುವಾಗಲೇ ಆ ವಿಶ್ವಾಸದ ಪರಿಪೂರ್ಣತೆ ಸಾರ್ಥಕವಾಗುತ್ತದೆ. ದೇವರೇ ಸ್ವಯಂವಾಗಿ ಹೇಳುತ್ತಾ ಇದ್ದಾನೆ ಇಸಾಕನೊಟ್ಟಿಗೆ, ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತು ಕೇಳಿದನು, ನನ್ನ ಸ್ವರವನ್ನು ಕೇಳಿದನು. ಕೇಳಿದಾಗ ಏನು ಮಾಡಿದ ಗೊತ್ತಾ? ನಾನು ವಿಧಿಸಿದ ನನ್ನ ಆಜ್ಞಾ ನೇಮ ವಿಧಿಗಳನ್ನು, ಬೈಬಲ್ ಹೇಳ್ತಾ ಇದೆ 14 ಕಮಾಂಡ್ಮೆಂಟ್ಸನ್ನು ದೇವರು ಅಬ್ರಹಾಮನಿಗೆ ಕೊಟ್ಟಾಗ ಎಲ್ಲವನ್ನು ಪಠಿಸಿದನು. ಮೋಶೆ ಕಾಲದಲ್ಲಿ ಕೊಟ್ಟಂಥ ಆಜ್ಞೆಗಳು ಅಲ್ಲ, ಇದು ಬೇರೆ ಅದು ಬೇರೆ. ಅಬ್ರಹಾಮನು ಸಂತಾನದಿಂದ ಮೋಶೆ ಬಂದನು. ಅಬ್ರಹಾಮನ ಇಸಾಕ, ಯಾಕೋಬ, ಲೇವಿ ಸಂತಾನದಿಂದ ಮೋಶೆ ಬಂದನು.
ಆದುದರಿಂದ ಮೋಶೆ ತೆಗೆದುಕೊಂಡು ಬಂದಂಥ 10 ಆಜ್ಞೆಗಳು ಬೇರೆ, ಅಬ್ರಹಾಮನಿಗೆ ದೇವರು ಕೊಟ್ಟಂಥ ವ್ಯಕ್ತಿಗತ ಆಜ್ಞೆಗಳು ಬೇರೆ, ಅದು ಬೇರೆ. ಆದುದರಿಂದ ನಾವು ಗ್ರಹಿಸಬೇಕಾದದ್ದು ಏನಂದರೆ, ಅಬ್ರಹಾಮನಿಗೆ ದೇವರು ಕೊಟ್ಟಂಥ ಕಟ್ಟಳೆಗಳನ್ನು, ದೇವರು ಕೊಟ್ಟದ್ದನ್ನು, ಅಬ್ರಹಾಮನಿಗೆ ದೇವರು ಮಾತುಗಳು ಅನ್ನುವಾಗ ಪರ್ಸ್ನಲ್ ರಿಲೇಷನ್ಶಿಪ್, ಪರ್ಸ್ನಲ್ ಫೆಲೋಶಿಪ್, ಪರ್ಸ್ನಲ್ ಫ್ರೆಂಡ್ಶಿಪ್ ಅಬ್ರಹಾಮನು ದೇವರ ಮಧ್ಯದಲ್ಲಿ ಕಾಣುತ್ತದೆ. ಸಹೋದರ ಸಹೋದರಿ, ಅವರು ಸ್ನೇಹಿತರಾಗಿ ಇದ್ದಾರೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಪ್ರಭುವೇ ಸ್ವಯಂವಾಗಿ ಅಂದನು, ನಾನು ಮಾಡಬೇಕಾದದನ್ನು ನನ್ನ ಸ್ನೇಹಿತನಾದ ಅಬ್ರಹಾಮನಿಗೆ ತಿಳಿಯದೆ ಮಾಡುತ್ತೇನಾ ಎಂದು. ಯಾವ ರೀತಿಯಾಗಿ ಅಬ್ರಹಾಮನನ್ನು ದೇವರು ಆಶೀರ್ವದಿಸಿದನು ಒಂದು ಸಾರಿ ಯೋಚನೆ ಮಾಡಿ. ಅಬ್ರಹಾಮನು ದೇವರನ್ನು ಎಷ್ಟು ಸೇವೆ ಮಾಡಿದನು, ಆರಾಧಿಸಿದನು, ಒಳಗಾದನು, ನಾವು ಆಲೋಚಿಸಬೇಕು. ಇಸಾಕ, ನಿನ್ನ ತಂದೆ ನನಗೆ ವಿಧೇಯನಾದನು, ಆಜ್ಞೆಗಳನ್ನು ನೆರವೇರಿಸಿದನು, ನೀನು ಕೂಡ ಹಾಗೆಯೇ ಮಾಡು, ನೀನು ಕೂಡ ಹಾಗೆಯೇ ಮಾಡು, ಯಾಕಂದರೆ ನಿನ್ನನ್ನು ಫಿಲಿಷ್ಟಿಯ ದೇಶದಲ್ಲಿ ಇರುವುದಕ್ಕೆ ಹೇಳುತ್ತಿದ್ದೇನೆ. ಫಿಲಿಷ್ಟಿಯ ದೇಶ ದೇವ ಭಯ ಇಲ್ಲದ ದೇಶ, ದೇವರ ಭಯ ಇಲ್ಲದ ದೇಶದ ಒಂದೇ ಕುಟುಂಬವಾಗಿ ಇಸಾಕನು ನಿಂತಿರಬೇಕು. ಎಷ್ಟು ಕಷ್ಟ ನೋಡಿ. ಆತನ ಕಡೆಯವರು ಯಾರು ಆ ದೇಶದಲ್ಲಿ ಇಲ್ಲ. ಆತನು ಆತನ ಹೆಂಡತಿ ದಾಸಿಯರನ್ನು ಇಟ್ಟುಕೊಂಡು ಅಲ್ಲಿರಬೇಕು. ಒಂದೇ ಕುಟುಂಬ. ಪ್ರತ್ಯೇಕವಾದ ಪರಿಸ್ಥಿತಿಯ ಮಧ್ಯದಲ್ಲಿ, ಭಿನ್ನವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ, ಕೆಟ್ಟ ಪ್ರಜೆಗಳ ಮಧ್ಯದಲ್ಲಿ ದೇವರಿಗೆ ವಿಧೇಯರಾಗಿ ನಿಂತುಕೊಳ್ಳುವುದು ಚಿಕ್ಕ ವಿಷಯ ಅಲ್ಲ, ದೊಡ್ಡ ಪರೀಕ್ಷೆ. ಯಾರಿಗೇ ಆಗಲಿ ಅನುಕೂಲವಾದ ಸ್ಥಳಕ್ಕೆ, ಅನುಕೂಲ ಇರುವಂಥ ಪ್ರಜೆಗಳ ಬಳಿಗೆ ಹೋಗುವುದಕ್ಕೆ ಪ್ರಯತ್ನ ಪಡುತ್ತಾರೆ. ಆದರೆ ದೇವರು ಪ್ರತಿಕೂಲವಾದ ಪರಿಸ್ಥಿತಿ ಇರುವಂಥ ಆ ರೆಡ್ ಝೋನ್ ಬಳಿಗೆ ಇಸಾಕನನ್ನು ಕರೆದುಕೊಂಡು ಹೋಗಿ ಹೇಳುತ್ತಿದ್ದಾನೆ. ದೇವರು ತನ್ನ ಮಕ್ಕಳನ್ನು ರುಜುಪಡಿಸಿಕೊಳ್ಳುವುದಕ್ಕಾಗಿ ಅಸಾಧಾರಣ ಪರಿಸ್ಥಿತಿಗಳ ಮಧ್ಯದಲ್ಲಿಯೇ ಅವರನ್ನು ಇರಿಸುತ್ತಾನೆ. ಸತ್ಯವೇದ ಗ್ರಂಥದಲ್ಲಿ ಪ್ರತಿಯೊಬ್ಬ ಭಕ್ತನು ಕೂಡ ಯುನಿಕ್ ಹಿಸ್ಟರಿ ಹೊಂದಿದ್ದಾನೆ, ಪ್ರತ್ಯೇಕ ಚರಿತ್ರೆ ಹೊಂದಿದ್ದಾರೆ. ಒಬ್ಬೊಬ್ಬ ಭಕ್ತನು ತನ್ನ ಜೀವಿತದಲ್ಲಿ ವ್ಯತಿರಿಕ್ತವಾದ ಪ್ರತಿಕೂಲ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಅದ್ಭುತವಾಗಿ ನಕ್ಷತ್ರಗಳಾಗಿ ಮಿಂಚಿದ್ದಾರೆ. ಸಹೋದರ ಸಹೋದರಿ, ಈ ದಿನ ಕ್ರೈಸ್ತರು ಅಂದುಕೊಳ್ಳುತ್ತಿದ್ದಾರೆ, ಎಲ್ಲ ವಿಶ್ವಾಸ ಯಾತ್ರೆಯಲ್ಲಿ, ಯಾಕಂದರೆ ಲೋಕ ಪ್ರಾಸ್ಪರಿಟಿ ಗಾಸ್ಪಲ್ ಆಗಿ ಪ್ರಯಾಣ ಹೊಂದುತ್ತಾ ಇದೆ. ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೇ ದೇವರು ತನ್ನ ಭಕ್ತರನ್ನು, ಮಕ್ಕಳನ್ನು ದೊಡ್ಡವರಾಗಿ ಮಾಡಿದನು, ಘನರಾಗಿ ಪಡಿಸಿದನು. ಇದನ್ನು ಮರೆಯಬಾರದು. ಯಾಕಂದರೆ ಆತನ ಆಜ್ಞೆಗಳು, ಕಟ್ಟಳೆಗಳು, ನಿಯಮಗಳು ಆತನವುಗಳೇ. ಯಾವಾಗ ನಮಗೆ ಬೇಕು ದೇವರ ವಾಕ್ಯ, ಯಾವಾಗ ನಾವು ಪಠಿಸಬೇಕು? ಅನುಕೂಲ ಪರಿಸ್ಥಿತಿಯಲ್ಲಿ ಅಲ್ಲ, ವ್ಯತಿರಿಕ್ತ ಪರಿಸ್ಥಿತಿಯಲ್ಲಿ, ಪ್ರತಿಕೂಲ ಪರಿಸ್ಥಿತಿಯಲ್ಲಿ ದೇವರಿಗೆ ಒಳಗಾಗಬೇಕು. ದ್ಯಾಟ್ ಈಸ್ ಕಾಲ್ಡ್ ಫೇತ್ ಇನ್ ಹಿಮ್. ಅದೇ ಆತನೊಟ್ಟಿಗೆ ಇರುವಂಥ ನಂಬಿಕೆಗೆ ನಿಜವಾದ ಅರ್ಥ. ಗೆರಾರ ಅನ್ನುವಂಥದ್ದು ಫಿಲಿಷ್ಟಿಯ ದೇಶ, ಆದರೂ ಅಲ್ಲೇ ಇರು. ಎಂಥ ದೇಶ ಗೊತ್ತಾ ಅದು? ನೀತಿಯ ಬಾವಿಗಳನ್ನು ಅಬ್ರಹಾಮನ ಕಾಲದಲ್ಲಿ ಅವನು ತೋಡಿಸಿದ ಬಾವಿಯನ್ನು ಮುಚ್ಚಿ ಹಾಕಿದರು. ಅವನು ತೋಡಿಸಿದ 4 ಬಾವಿಗಳನ್ನು ಫಿಲಿಷ್ಟಿಯರು ಮಣ್ಣು ಹಾಕಿ ಮುಚ್ಚಿಯಾದರು. ನೀರಿನ ಬಾವಿ ವ್ಯವಸಾಯಕ್ಕೆ ಆಧಾರ ಅಲ್ಲ. ಪ್ರಾಂತ್ಯದಲ್ಲಿ ನೀರಿನ ಬಾವಿ ಇರುವುದರಿಂದ ನೀರಿನ ಬಾವಿ ಸಿಕ್ಕುವುದೇ ಕಷ್ಟ ಅಲ್ವಾ? ನೀರಿರುವ ಬಾವಿ ದೊರಕುವುದು ಸಾಧಾರಣ ಅಲ್ಲ. ಆ ರೀತಿಯಾದ ಬಾವಿಗಳನ್ನು ಮಣ್ಣು ಹಾಕಿ ಮುಚ್ಚಿ ಹಾಕಿದವರು ಫಿಲಿಷ್ಟಿಯರು. ಅಂದರೆ ಎಷ್ಟು ಕ್ರೂರವಾದವರು ನೋಡಿ. ಇದೇ ಅಧ್ಯಾಯದಲ್ಲಿ ಅವರು ವಿರೋಧ ಮಾಡುವುದಕ್ಕೂ ಬಾಧೆ ಕೊಡುವುದಕ್ಕೂ ಮುಂದೆ ಇದ್ದವರು ಎಂದು ಕಾಣುತ್ತದೆ.
ಇದೇ ಅಧ್ಯಾಯದಲ್ಲಿ ಅವರಿಗೆ ನೀತಿ ಇಲ್ಲದವರು, ನೈತಿಕತೆ ಇಲ್ಲದವರು ಎಂಬುದಾಗಿ ಕಾಣುತ್ತದೆ. ದೇವರ ಭಯಭಕ್ತಿ ಇಲ್ಲದವರು ಎಂದು ಕಾಣುತ್ತದೆ. ಆ ರೀತಿಯಾದ ಪ್ರಜೆಗಳ ಮಧ್ಯದಲ್ಲಿ ನಿವಾಸ ಇರು ಎಂದು ದೇವರು ತಿಳಿಸುತ್ತಿದ್ದಾನೆ. ಫಿಲಿಷ್ಟಿಯರ ದೇಶದಲ್ಲಿ ಪರದೇಶಿಯಾಗಿ ಇರು. ನೋಡಿ, ವಾಸ ಮಾಡಬೇಕಂತೆ, ಪರದೇಶಿಯಾಗಿ ಇರಬೇಕಂತೆ, ಪ್ರವಾಸಿಯಾಗಿ ಇರಬೇಕು ಅಂದು ದೇವರು ಹೇಳ್ತಾ ಇದ್ದಾನೆ. ಇಸಾಕನೊಟ್ಟಿಗೆ ದೇವರು ಹೇಳುತ್ತಾ ಇರುವಂಥ ಮಾತು ಇದು. ಈ ದೇಶದಲ್ಲಿ ನೀನು ಪ್ರವಾಸಿಯಾಗಿರು. ಗುಡಾರದ ಜೀವಿತವೇ, ನೋ ಪರ್ಮನೆಂಟ್ ಡ್ವೆಲ್ಲಿಂಗ್ ಪ್ಲೇಸ್, ಶಾಶ್ವತವಾದ ನಿವಾಸ ಏರ್ಪಡಿಸಿಕೊಳ್ಳಬೇಡ. ದೇವರು ಏನು ನೆನಪು ಮಾಡ್ತಾ ಇದ್ದಾನೆ ಗೊತ್ತಾ? ವಿಶ್ವಾಸಿಯ ಜೀವಿತ ಭೂಮಿಯ ಮೇಲೆ ಯಾತ್ರಿಕ, ಪ್ರವಾಸಿ, ಪರದೇಶಿ. ನೋ ಪರ್ಮನೆಂಟ್ ಡ್ವೆಲ್ಲಿಂಗ್ ಪ್ಲೇಸ್ ಆನ್ ಅರ್ತ್. ಭೂಮಿಯ ಮೇಲೆ ಶಾಶ್ವತ ನಿವಾಸ ನಮಗಿಲ್ಲ. 90ನೇ ಕೀರ್ತನೆ ಮೋಶೆ ಭಕ್ತನು 1ನೇ ವಾಕ್ಯದಲ್ಲಿ ಹೇಳ್ತಾನೆ, ತಲಾಂತರಗಳಿಗೂ ನಮ್ಮ ನಿವಾಸ ಸ್ಥಾನ ನೀನೇ. ಆದಿಕಾಂಡ ಪಿತೃಗಳು 4, ಅಬ್ರಹಾಮ, ಇಸಾಕ, ಯಾಕೋಬ, ಯೋಸೆಫ ಇದೇ ವಿಷಯವನ್ನು ಹೇಳುತ್ತಾ ಬಂದಿದ್ದಾರೆ. ಪ್ರತಿಯೊಬ್ಬ ವಿಶ್ವಾಸಿ ಗುರುತಿಸಬೇಕಾದದ್ದು ಏನೆಂದರೆ, ಈ ಭೂಮಿಯ ಮೇಲೆ ನಿವಾಸ ಶಾಶ್ವತವಲ್ಲ, ಇದು ತಾತ್ಕಾಲಿಕ. ಇಲ್ಲಿ ಪರದೇಶಿ, ಪ್ರವಾಸಿ, ಯಾತ್ರಿಕನು ಅಷ್ಟೇ. ಇಲ್ಲಿರುವವರೆಗೂ ನನಗೆ ಒಂದೇ ಒಂದು ವಿಧಿ, ದೇವರ ಮಾತು ಕೇಳುವುದು, ವಿಧೇಯರಾಗುವುದು, ನಿಯಮಗಳನ್ನು ಅನುಸರಿಸುವುದು, ದೇವರ ಕಟ್ಟಳೆಗಳನ್ನು ನೆರವೇರಿಸುವುದು, ಇಷ್ಟೇ. ದಿಸ್ ಇಸ್ ದ ರೀಸನ್ ಐ ಆಮ್ ಹಿಯರ್. ಇದು ನೆರವೇರಿಸುವುದಕ್ಕಾಗಿ ನಾನು ಇಲ್ಲಿ ನಿವಾಸ ಇದ್ದೇನೆ, ಅದಕ್ಕಾಗಿ ಅಲ್ಲ ಅನ್ನುವಂಥ ಭಾವನೆಯಿಂದ ಇಸಾಕನು ಬದುಕಬೇಕು ಅನ್ನುವುದನ್ನು ದೇವರು ಹೇಳುತ್ತಿದ್ದಾನೆ. ಯಾವಾಗ ತಂದೆಯಾದ ಅಬ್ರಹಾಮನನ್ನು ಉದಾಹರಣೆಯಾಗಿ ತೋರಿಸಿದನೋ, ನಮಗೂ ಒಂದು ಪಾಠ ಕಲಿಸುತ್ತಿದ್ದಾನೆ ದೇವರು. ನಾವು ನಮ್ಮ ಮಕ್ಕಳಿಗೆ ಮಾದರಿ ತೋರಿಸಿ ಹೋಗಬೇಕು. ನಮ್ಮ ತಂದೆ ಕಾರುಪಾಟಿ ಜೆರೆಮಿಯ ಸ್ವಾಮಿ ದಾಸಗಾರು ಉನ್ನತವಾದ ಕ್ರೈಸ್ತನು, ಅತ್ಯಧಿಕ ಆಧ್ಯಾತ್ಮಿಕ ಪ್ರಮಾಣಗಳನ್ನು ಹೊಂದಿ ಜೀವಿಸಿದ ದೇವಭಕ್ತನು. ಆತನು ನನ್ನ ಕಣ್ಣು ಮುಂದೆ ನೀತಿ ಮಾರ್ಗದಲ್ಲಿ ನಡೆದವನು. ಆದುದರಿಂದ ಆತನು ನನ್ನ ಜೀವಿತಕ್ಕೆ ಒಂದು ಸವಾಲಾಗಿ ನನ್ನ ಕಣ್ಣು ಮುಂದೆ ಕಾಣಿಸಿದನು. ಹಾಗೆ ಪ್ರತಿಯೊಬ್ಬ ತಂದೆ ಮಗನಿಗೆ ಮಾರ್ಗದರ್ಶನ, ಮಾದರಿಯಾಗಿ ಜೀವಿಸಿದ ಜೀವಿತ ಮಕ್ಕಳಿಗೆ ಆಶೀರ್ವಾದಕರವಾಗಿರ್ತದೆ. ನಮ್ಮ ಮಕ್ಕಳಿಗೆ ನಮ್ಮ ಜೀವಿತದ ಮೂಲಕ ಒಂದು ಸಂದೇಶ ಕೊಡಬೇಕು. ಅದೇನೆಂದರೆ, ದೇವರ ಕುರಿತಾಗಿ ನಾವು ಭಯಭಕ್ತರಾಗಿ ಜೀವಿಸಿ ಮಕ್ಕಳನ್ನು ಆ ಮಾರ್ಗದಲ್ಲಿ ನಡೆಸುವುದಕ್ಕೆ ಸ್ಥಿರಪಡಿಸಬೇಕು. ಆದುದರಿಂದ ಇಲ್ಲಿ ಅಬ್ರಹಾಮನ ಒಂದು ಜೀವಿತ ದೇವರು ಒಂದು ತೆರೆದ ಪುಸ್ತಕವಾಗಿ ಇಸಾಕನ ಮುಂದೆ ತೆರೆದು ಸವಾಲು ಮಾಡುತ್ತಾ ಇದ್ದಾನೆ. ಇಗೋ, ನಿನ್ನ ತಂದೆ ನನ್ನ ಮಾತನ್ನು ಕೇಳಿದನು, ನೀನು ನನ್ನ ಮಾತು ಕೇಳಬೇಕು. ನನ್ನ ನಿಯಮಗಳನ್ನು ಪಠಿಸಿದನು, ನೀನು ಪಾಲಿಸಬೇಕು. ನನ್ನ ಕಟ್ಟೆಗಳನ್ನು ನೆರವೇರಿಸಿದನು, ನೀನು ನೆರವೇರಿಸು. ನನ್ನ ಆಜ್ಞೆಗಳಿಗೆ ಒಳಗಾಗಬೇಕು. ಆತನು ಮಾಡಿದ ವಾಗ್ದಾನವೇ ನಿನಗೂ ಮಾಡುತ್ತಾ ಇದ್ದಾನೆ. ಆತನ ಕುರಿತಾಗಿ ನಾನು ನಿನ್ನ ಆಶೀರ್ವದಿಸುವೆನು. ಯಾರ ಕುರಿತಾಗಿ? ನಾನು ನಿನ್ನ ಸಂಗಡ ಇದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ಆಶೀರ್ವದಿಸುವೆನು. ಅಬ್ರಹಾಮನನ್ನು ಆಶೀರ್ವದಿಸಿದ ದೇವರು ಇಸಾಕನನ್ನು ಆಶೀರ್ವದಿಸುತ್ತೇನೆ ಅನ್ನುತ್ತಿದ್ದಾನೆ. ಅಬ್ರಹಾಮನನ್ನು, ಇಸಾಕನನ್ನು ಆಶೀರ್ವದಿಸಿದ ದೇವರು ನಿನ್ನನ್ನೂ ಆಶೀರ್ವದಿಸಲು ಶಕ್ತನು ಎಂದು ನೀನು ನಂಬಬೇಕು. 6ನೇ ವಾಕ್ಯದಿಂದ ನಾವು ಓದಿಕೊಳ್ಳೋಣ. ಇಸಾಕನು ಗೆರಾರಿನಲ್ಲಿ ವಾಸವಾಗಿದ್ದನು. ಅಷ್ಟೇ. ದೇವರು ಹೇಳಿದ ಮಾತಿಗೆ ವಿಧೇಯನಾದನು, ನಂಬಿದನು, ಆನಂದಿಸಿದನು, ಗೆರಾರಿನಲ್ಲಿ ನಿವಾಸ ಪ್ರಾರಂಭಿಸಿದನು. ಆ ಸ್ಥಳದ ಜನರು ಅವನ ಹೆಂಡತಿಯನ್ನು ನೋಡಿ ಆಕೆಯ ವಿಷಯದಲ್ಲಿ ವಿಚಾರಿಸಿದಾಗ ಅವನು
ರೆಬೆಕ್ಕಳು ಸುಂದರಿಯಾಗಿರುವುದರಿಂದ ಸ್ಥಳದ ಜನರು ಈಕೆಯ ನಿಮಿತ್ತ ಸಹೋದರಿ ತಂಗಿ ಎಂದು ಹೇಳಿದನು. ಅವರು ಆಕೆ ಸುಂದರಿಯಾಗಿರುವುದರಿಂದ ಆಕೆಯ ನಿಮಿತ್ತ ನನ್ನನ್ನು ಸಾಯಿಸುವರು ಎಂಬುದಾಗಿ ಭಯಪಟ್ಟು ಸುಳ್ಳು ಹೇಳಿದನು. ಗೆರಾರಿನಲ್ಲಿ ಅವರ ಜೀವಿತ ಒಂದು ದೊಡ್ಡ ಸಮಸ್ಯೆ ಎದುರಾಗಿದೆ. ಅದೇನೆಂದರೆ ಆ ಪ್ರಾಂತ್ಯದ ಪ್ರಜೆಗಳೆಲ್ಲರೂ ಕೆಟ್ಟವರು. ರೆಬೆಕ್ಕಳು ಸುಂದರವಾಗಿದ್ದಾಳೆ, ಆದುದರಿಂದ ಗಂಡನನ್ನು ಸಾಯಿಸಿ ಆಕೆಯನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಯೋಚನೆ ಇರುವಂಥ, ಸಂಸ್ಕೃತಿ ಇರುವಂಥ ಜನ ಅಲ್ಲಿದ್ದಾರೆ. ಅದಕ್ಕೆ ಇಸಾಕನು ಭಯಪಟ್ಟನು. ಸತ್ಯವೇದ ಗ್ರಂಥದಲ್ಲಿ ಆದಿಕಾಂಡ ಗ್ರಂಥ 25ನೇ ಅಧ್ಯಾಯದಲ್ಲಿ ಇಸಾಕನ ತಂದೆಯಾದ ಅಬ್ರಹಾಮನು ಕೂಡ ಅಬೀಮೆಲೆಕ ರಾಜನು ಪರಿಪಾಲಿಸುವ ಫಿಲಿಷ್ಟಿಯ ದೇಶದಲ್ಲಿಯೇ ತನ್ನ ಹೆಂಡತಿಯಾದ ಸಾರಳನ್ನು ತಂಗಿ ಎಂದು ಹೇಳಿಕೊಂಡನು. ವಾಸ್ತವವಾಗಿ ಸಾರಳ ಕುರಿತಾಗಿ ಅಬೀಮೆಲೆಕನಿಗೆ ಇಸಾಕನನ್ನು ಪ್ರಶ್ನಿಸುವಾಗ ತಂಗಿ ಎಂದು ಯಾಕೆ ಹೇಳಿದೆ? ಒಂದು ವರಸೆಯಲ್ಲಿ ತಂಗಿ ಎಂದು ಹೇಳಿದನು. ಆದರೆ ಇಸಾಕನಿಗೆ ಇಲ್ಲಿ ಅವಕಾಶ ಆ ರೀತಿಯಾಗಿ ಹೇಳೋದಕ್ಕೆ ಅವಕಾಶ ಇಲ್ಲ. ಈಕೆಯ ಕುರಿತಾಗಿ ಈ ರೀತಿಯಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೂ ತಂಗಿ ಅಂತ ಹೇಳಿದನು. ಅಬ್ರಾಮನು ಯಾವ ತಪ್ಪನ್ನು ಮಾಡಿದನು? ಇಸಾಕನು ಕೂಡ ಬಲಿಹೀನ ಸಮಯದಲ್ಲಿ ಅದನ್ನೇ ಮಾಡಿದನು. ಅಬ್ರಹಾಮನು ಮಾಡಿದ ತಪ್ಪಿನ ಕುರಿತಾಗಿ ಇಸಾಕನಿಗೆ ವಾರ್ನಿಂಗ್ ಕೊಡದೇ ಇತ್ತೇನೋ ಅಂತ ಅನಿಸುತ್ತದೆ. ಸಹೋದರಿ, ಅಬ್ರಹಾಮನು ತನ್ನ ವೈಫಲ್ಯವನ್ನು ಕುರಿತು ಹೇಳಿ ಯಾವ ರೀತಿಯಾಗಿ ನೀನು ಎದುರಿಸಬೇಕು ಎಂಬುದಾಗಿ ಇಸಾಕನಿಗೆ ಹೇಳಿದ್ದಿದ್ದರೆ ಇಸಾಕನು ಇದೇ ಸುಳ್ಳನ್ನು ಹೇಳುತ್ತಾ ಇರಲಿಲ್ಲವೇನೋ? ಇಲ್ಲಿ ಒಂದು ಪಾಠ ನಾವು ಕಲಿಯೋಣ. ತಂದೆ ತಾಯಿಗಳಾಗಿ ನಾವು ನಮ್ಮ ಬಲಹೀನತೆಗಳನ್ನು ಅವುಗಳನ್ನು ಹೇಗೆ ಜಯಿಸಿದ್ದೇವೆ, ಇದೇ ರಹಸ್ಯವನ್ನು ಮಕ್ಕಳಿಗೆ ಹಂಚಿಕೊಳ್ಳುವುದನ್ನು ಕಲಿಬೇಕು. ನಮ್ಮ ಬಲಹೀನತೆಗಳಲ್ಲಿ ಪರಿಪೂರ್ಣತೆ ಹೊಂದಿದ ಕಾಲದಲ್ಲಿ ವಿವರಿಸಿ ಅದಕ್ಕೆ ಕಾರಣವಾದ ವಿಷಯಗಳು ಅವರ ಜೀವಿತದಲ್ಲಿ ಪ್ರವೇಶಿಸಿದ ಹಾಗೆ ಜಾಗ್ರತೆ ವಹಿಸುವ ಹಾಗೆ ಅವರಿಗೆ ನಾವು ಕಲಿಸಬೇಕು. ಪ್ರಾಕ್ಟಿಕಲ್ ಆಗಿ ಅವರ ಜೀವಿತದಲ್ಲಿ ಎದುರಾಗುವ ಪ್ರತಿ ವಿಧವಾದ ವ್ಯತಿರೇಕವಾದ ಆಧ್ಯಾತ್ಮಿಕ ಪರಿಸ್ಥಿತಿಗಳನ್ನು ವಿಜಯವಂತವಾಗಿ ಹೇಗೆ ಜೀವಿಸಬೇಕು ಎಂದು ಮಕ್ಕಳಾಗಿ ಮುಂದಾಗಿ ಕಲಿಸಬೇಕು. ಕಲಿಸುವುದರಲ್ಲಿ ಅಬ್ರಹಾಮನು ವೈಫಲ್ಯ ಹೊಂದಿದನು. ಇಸಾಕನು ಇಲ್ಲಿ ವೈಫಲ್ಯ ಹೊಂದಿದನು. ಇಸಾಕನು ಹೆಂಡತಿಯನ್ನು ತನ್ನ ತಂಗಿ ಎಂದು ಹೇಳಿಕೊಂಡನು. ಭಯವು ಸುಳ್ಳನ್ನು ಆಡಿಸಿದೆ. ಭಯಕ್ಕೆ ಕಾರಣ ಬಲಹೀನತೆ, ವಿಶ್ವಾಸ ಇಲ್ಲದೆ ಇರುವುದು. ದೇವರು ಏನು ಹೇಳಿದ ಇಸಾಕನೊಟ್ಟಿಗೆ? ನಿನ್ನ ಸಂತತಿಯನ್ನು ಆಕಾಶದ ನಕ್ಷತ್ರಗಳಾಗಿ ಮಾಡುವೆನು. ಅದರ ಅರ್ಥ ಗೆರಾರಿನ ಪ್ರಜೆಗಳು ಸಾಯಿಸುವರು, ಹೆಂಡತಿಯನ್ನು ತೆಗೆದುಕೊಂಡು ಹೋಗುವರು ಅನ್ನುವುದಾ? ಅಲ್ಲ. ನಿನ್ನ ಹೆಂಡತಿ ನಿನಗೇ ಇರುವಳು, ಸಂತಾನ ಹೆರುವಿ, ನಿನ್ನ ಸಂತಾನ ವಿಸ್ತರಿಸುವೆನು ಎಂದು ದೇವರು ಹೇಳುವಾಗ ಮನಸ್ಸು ಬಲಹೀನವಾಗಿದೆ. ಆ ಪ್ರಾಂತ್ಯವನ್ನು ನೋಡುವಾಗ ಬಲಹೀನವಾಗಿದೆ. ಅವರ ಸಂಸ್ಕೃತಿ ನೋಡುವಾಗ ಇಸಾಕನ ಮನಸ್ಸಾಕ್ಷಿ ಬಲಹೀನವಾಗಿದೆ. ಹೆಂಡತಿಯನ್ನು ತಂಗಿ ಎಂದು ಸುಳ್ಳು ಹೇಳಿದನು. ದೇವರು ಕೊಟ್ಟ ವಾಗ್ದಾನವನ್ನು ನಂಬುವುದರಲ್ಲಿ ಜಾರಿ ಹೋದನು ಇಸಾಕನು. ಇದು ಉದಾಹರಣೆಯಾಗಿ ಕಾಣುತ್ತಿದೆ. ಅಲ್ಲಿ ಬಹಳ ದಿವಸ ಇದ್ದಾನೆ. ಬಹಳ ದಿವಸಗಳು ಇಸಾಕನು ಆ ಪ್ರಾಂತ್ಯದವರನ್ನು ಮೋಸ ಮಾಡುತ್ತಾನೇ ಇದ್ದಾನೆ. ಈಕೆ ನನ್ನ ತಂಗಿ ಅಂತ ಹೇಳುತ್ತಾ ಇಬ್ಬರು ಒಂದೇ ಮನೆಯಲ್ಲೇ ಇದ್ದಾರೆ, ಸಹೋದರಿ ಅಂತ ಹೇಳುತ್ತಾ ಇದ್ದಾನೆ. ಬಹಳ ದಿವಸಗಳು ಅದೇ ಸುಳ್ಳನ್ನು ಹೇಳಿದ್ದಾನೆ. ತನ್ನ ಹೆಂಡತಿಯ ಒಟ್ಟಿಗೆ ಸಂಸಾರ ಮಾಡುತ್ತಾ ಇದ್ದರೂ ಕೂಡ ಹೊರಗಿನವರಿಗೆ ಸಂಸಾರ ಮಾಡದವರಾಗಿ ಕಾಣುತ್ತಾ ತಂಗಿ ಎಂದು ಹೇಳಿಕೊಳ್ಳುತ್ತಾ ಬರುತ್ತಾ ಇದ್ದಾನೆ. ಸುಳ್ಳು ನಿಲ್ಲುವುದಿಲ್ಲ ಅಲ್ಲ, ಒಂದು ದಿನ ಬಯಲಾಗುತ್ತದೆ.
ರಹಸ್ಯವಾಗಿ ಮುಚ್ಚಬೇಕು ಅನ್ನುವಂಥದ್ದು ಬೆಟ್ಟಗಳ ಮೇಲೆ ಪ್ರಕಟಿಸಲ್ಪಡುತ್ತದೆ. ಹಾಗೆಯೇ ಸಂಭವಿಸಿದೆ ಇಲ್ಲಿ. ಇಸಾಕನು ರೆಬೆಕ್ಕಳೊಟ್ಟಿಗೆ ಸರಸವಾಡುವುದನ್ನು ನೋಡುವಾಗ, ಅಬಿಮೆಲೆಕನು ನೋಡುವಾಗ ಸತ್ಯ ಅರ್ಥ ಆಯಿತು, ಗೊತ್ತಾಯಿತು. ಆಗ ಅವನು ಇಸಾಕನನ್ನು ಕರೆಸಿದನು. ನಿಶ್ಚಯವಾಗಿ ಈಕೆ ನಿನ್ನ ಹೆಂಡತಿ ಅಲ್ಲವೇ? ತಂಗಿ ಅಂತ ಯಾಕೆ ಹೇಳಿದಿ ಎಂದು ಕೇಳಲು ಇಸಾಕನು, ಜನರು ಈಕೆಯ ನಿಮಿತ್ತ ನನ್ನನ್ನು ಕೊಂದಾರೆಂದು ಹಾಗೆ ಹೇಳಿದೆನು ಅಂದನು. ಅಬ್ರಹಾಮನು ಹಾಗೆಯೇ ಅಂದುಕೊಂಡನು, ಇಸಾಕನು ಹಾಗೆಯೇ ಅಂದುಕೊಂಡನು. ಅಬ್ರಹಾಮ ಆದರೆ 2 ಸಾರಿ ಅಂದುಕೊಂಡನು, ಐಗುಪ್ತ ದೇಶದಲ್ಲಿ, ಫಿಲಿಸ್ಟಿಯ ದೇಶದಲ್ಲಿ. ಆದರೆ ಇಸಾಕನು ಒಂದು ಸಂದರ್ಭದಲ್ಲಿ ಮಾತ್ರ, ಈಕೆಯ ನಿಮಿತ್ತ ನಾನು ಸಾಯುವೆನೇನೋ ಅಂದುಕೊಂಡೆನು. ನೋಡಿ ಎಂಥ ವಿಚಿತ್ರವಾದ ಮಾತು. ಆ ಮಾತು ರುಚಿ ಕೊಡುತ್ತದ ರಾಜನಿಗೆ. ಒಂದು ವಿಧವಾಗಿ ರಾಜನ ಮುಂದೆ ಆತನ ದೇಶದಲ್ಲಿ ಇರುವಂಥ ದುಷ್ಟತ್ವದ ಕುರಿತಾಗಿ ಧೈರ್ಯವಾಗಿ ಹೇಳಿದ ಹಾಗೆ. ಇಷ್ಟು ಧೈರ್ಯವನ್ನು ಮೊಟ್ಟ ಮೊದಲ ದಿನವೇ ಸೂಚಿಸಿದರೆ ಚೆನ್ನಾಗಿತ್ತು. ಅದಕ್ಕೆ ಅಬಿಮೆಲೆಕನು, ನೀನು ನಮಗೆ ಹೀಗೆ ಯಾಕೆ ಮಾಡಿದಿ? ಜನರಲ್ಲಿ ಒಬ್ಬನು ನಿನ್ನ ಹೆಂಡತಿಯೊಡನೆ ಕೂಡುವುದಕ್ಕೆ ಆಸ್ಪದವಾಗಿತ್ತು. ನಿನ್ನ ಮೂಲಕ ನಮಗೆ ದೋಷ ಪ್ರಾಪ್ತವಾಗುತ್ತಿತ್ತಲ್ಲ. ನೋಡಿ, ಅಬಿಮೆಲೆಕನು ಇಸಾಕನೊಟ್ಟಿಗೆ ಮಾತನಾಡುತ್ತಾ ನೀನು ಮಾಡಿದ ಕೆಲಸ ಏನು ಎಂದು ಪ್ರಶ್ನೆ ಮಾಡ್ತಾ ಇದ್ದಾನೆ. ಸಹೋದರ ಸಹೋದರಿ, ನಾವು ಮಾಡುವ ಕೆಲಸ ಪ್ರಶ್ನಿಸುವ ರೀತಿಯಲ್ಲಿ ಇರಬಾರದು. ನಾವು ಮಾಡುವ ಕೆಲಸ ಮತ್ತೊಬ್ಬರ ಕೈಯಿಂದ ವಿಮರ್ಶಿಸಲ್ಪಟ್ಟು ತಪ್ಪು ಹೊರಿಸುವ ರೀತಿ ಇರಬಾರದು. ಇಲ್ಲ ಅಂದರೆ ಅನರ್ಹವಾದವರು ಕೂಡ ನಮ್ಮನ್ನು ಪ್ರಶ್ನಿಸುತ್ತಾರೆ. ಸಹೋದರ ಸಹೋದರಿ, ನಮ್ಮ ಜೀವಿತ ಪ್ರಶ್ನಿಸಲ್ಪಡುತ್ತದೆ ಒಂದು ದಿನದಲ್ಲಿ ಎಂಬುದಾಗಿ ನಾವು ತಿಳಿಯಬೇಕು. ದೇವರಿಗೆ ಲೆಕ್ಕ ಕೊಡಬೇಕು. ಮನುಷ್ಯರ ಮುಂದೆ ನಾವು ಲೆಕ್ಕ ಕೊಡುವ ನೈತಿಕ ಬಾಧ್ಯತೆ ಹೊಂದಿರಬೇಕು. ಈ ರೀತಿಯಾಗಿ ಮನವಿ ಮಾಡುತ್ತಾ ಇದ್ದಾನೆ. ನೈತಿಕವಾದ ಜೀವಿತ ನಾವು ಮುಂದೆ ನಡೆಸಬೇಕು. ಇತರರಿಗೆ ಹಾನಿಕರವಾದ ಯಾವುದು ನಮ್ಮ ಜೀವಿತದಲ್ಲಿ ಸಂಭವಿಸಿದ ಹಾಗೆ ನಾವು ನೋಡಿಕೊಳ್ಳಬೇಕು. ನಮ್ಮ ಮೂಲಕ ಇತರರಿಗೆ ಹಾನಿ ಆಗದ ಹಾಗೆ ನೋಡಿಕೊಳ್ಳಬೇಕು. ಇಲ್ಲಿ ಅಬಿಮೆಲೆಕನು ಕೇಳುತ್ತಾ ಇರುವುದು ಯಾವುದರ ಕುರಿತಾಗಿ ಅಲ್ಲ ಗೊತ್ತಾ? ದೇವರು ಕೊಡುವ ಪನಿಷ್ಮೆಂಟ್ ಕುರಿತಾಗಿ. ಒಂದು ವೇಳೆ ಯಾವನಾದರೂ ನಿನ್ನ ಹೆಂಡತಿಯೊಟ್ಟಿಗೆ ಕೂಡಿದರೆ, ತಂಗಿ ಅಂತ ಹೇಳಿದೆ, ಆದುದರಿಂದ ಧೈರ್ಯಗೊಂಡು ಕೂಡಿದರೆ ನಮ್ಮ ದೇಶದ ಮೇಲೆ ಮಹಾ ಪಾಪ ಬರುತ್ತದೆ. ಒಂದು ರೀತಿಯಲ್ಲಿ ಇಸಾಕನೇನೋ ಆ ಪ್ರಾಂತ್ಯದಲ್ಲಿ ದೇವ ಭಯ ಇಲ್ಲ ಅಂತ ಹೇಳುವುದಾದರೆ, ಅಬಿಮೆಲೆಕನು ದೇವರ ಭಯ ನನಗಿದೆ ಅನ್ನುವಂಥ ಮಾತು ಹೇಳುತ್ತಿದ್ದಾನೆ. ಮಹಾಪಾತಕ ದೇವರು ನಮ್ಮ ಮೇಲೆ ಬರಮಾಡುವ ಹಾಗೆ ಎಂದು ಹೇಳುತ್ತಾ ಇದ್ದಾನೆ. ಯಾರಾದರೂ ಆಕೆಯನ್ನು ಸೇರಿಸಿಕೊಂಡು ಕೂಡುವುದಕ್ಕೆ ಕಾರಣ ಆಯ್ತಲ್ಲ ಅನ್ನುವಂಥ ಭಾವನೆ ಆತನು ವ್ಯಕ್ತಪಡಿಸುತ್ತಿದ್ದಾನೆ. 11ನೇ ವಾಕ್ಯ, ಪ್ರಜೆಗಳಿಗೆ ಈ ಮನುಷ್ಯನಿಗಾಗಲಿ ಇವನ ಹೆಂಡತಿಗಾಗಲಿ ಕೇಡು ಮಾಡುವವನಿಗೆ ತಪ್ಪದೆ ಮರಣ ದಂಡನೆಯಾಗುವುದು ಎಂದು ಆಜ್ಞೆ ಮಾಡಿದನು. ಪ್ರಜೆಗಳೆಲ್ಲರಿಗೂ ಆಜ್ಞೆ ಕೊಟ್ಟಿದ್ದಾನೆ. ದೇವರು ಅಬಿಮೆಲೆಕನ ಹೃದಯದಲ್ಲಿ ಇಸಾಕನ ಕುರಿತು ದಯೆ ತೋರಿಸುತ್ತಿದ್ದಾನೆ. ಇಸಾಕನಿಗೆ ಅನುಕೂಲವಾದ ಆಜ್ಞೆಯನ್ನು ಬಿಡುಗಡೆ ಮಾಡುವ ಹಾಗೆ ದೇವರು ಮಾಡಿಸಿದನು. ಎಷ್ಟು ದೊಡ್ಡವರು! ಇಸಾಕನು ತಪ್ಪು ಮಾಡಿದರೂ ಇಸಾಕನಿಗೆ ನಷ್ಟ ಆಗದ ಹಾಗೆ ಇರುವ ಹಾಗೆ ಅಬಿಮೆಲೆಕನ ಮೂಲಕ ದಯೆ ತೋರಿಸಿ ದೇವರು ಸಹಾಯ ಮಾಡುತ್ತಾ ಇದ್ದಾನೆ. ಆ ಸ್ಥಳದಲ್ಲಿ ಸೆಕ್ಯೂರ್ ಆಗಿ ಭದ್ರವಾಗಿ ಇರುವ ಹಾಗೆ ದೇವರು ಶ್ರದ್ಧೆ ತೆಗೆದುಕೊಂಡನು. ಅಬಿಮೆಲೆಕನು ಆಜ್ಞೆ ಕೊಟ್ಟನು. ಇಸಾಕನಿಗೂ ಹೆಂಡತಿಗೂ ಕೇಡು ಮಾಡಬಾರದು ಎನ್ನುವಂಥ ಜ್ಞಾನ
ಆಜ್ಞೆ ಕೊಡ್ತಾ ಇದ್ದಾನೆ. ಸಮಾಧಾನಕರವಾದ ಪರಿಸ್ಥಿತಿಗಳು ಇಲ್ಲದೆ ಅಭಿವೃದ್ಧಿಯನ್ನು ಕಣ್ಣಾರೆ ನಾವು ನೋಡುವುದಕ್ಕಾಗುವುದಿಲ್ಲ. ಒಬ್ಬ ವ್ಯಕ್ತಿ ಅಭಿವೃದ್ಧಿ ನೋಡುತ್ತಾ ಇದ್ದಾನೆ ಅನ್ನುವಾಗ ಅಂತರಂಗವು ಸಮಾಧಾನದಿಂದ ಇರಬೇಕು. ಆತನು ಸಮಾಜದಲ್ಲಿ ಸಮಾಧಾನವಾಗಿರಬೇಕು. ಅಂತರಂಗದಲ್ಲಿ ಮನಸ್ಸಾಕ್ಷಿಯಲ್ಲಿ ಸಮಾಧಾನ ಹೊಂದಿರಬೇಕು. ದೇವರೊಟ್ಟಿಗೆ ಸಮಾಧಾನ ಹೊಂದಿರಬೇಕು. ಆಗಲೇ ಆ ವ್ಯಕ್ತಿಗೆ ಅಭಿವೃದ್ಧಿ ಆತನ ಕಣ್ಣಿಗೆ ಕಾಣುತ್ತದೆ. ಆದುದರಿಂದ ನಾವು ಆಶೀರ್ವದಿಸಲ್ಪಡಬೇಕು ಅನ್ನುವಾಗ ನೀತಿಯನ್ನು ಆಶ್ರಯಿಸಿ ಸಮಾಧಾನದಿಂದ ಕೂಡಿದ ಜೀವಿತದಿಂದ ನಾವು ಇರುವಾಗ ಆಶೀರ್ವದಿಸಲ್ಪಡುತ್ತೇವೆ. ಯಾವಾಗ ಅಬೀಮೆಲೆಕನು ಆತನ ರಾಜ್ಯವು ಇಸಾಕ ಸಮಾಧಾನವನ್ನು ತಂದುಕೊಂಡನು, ಸತ್ಯವನ್ನು ಹೇಳಿ ದೇವರ ದಯೆಯಿಂದ ಆಜ್ಞೆ ಕೊಟ್ಟನೋ, ಆತನ ಜೀವಿತದಲ್ಲಿ ಅಭಿವೃದ್ಧಿ ಕಾಣುವುದಕ್ಕೆ ಪ್ರಾರಂಭಿಸಿತು. ಸಮಾಧಾನ ನಂತರ ದೇವರ ಆಶೀರ್ವಾದ, ದೇವರ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ವಾಕ್ಯ ಹೇಳುತ್ತಿದೆ. 12ನೇ ವಾಕ್ಯ, ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಅವನ ಐಶ್ವರ್ಯವು ದಿನೇ ದಿನ ಹೆಚ್ಚಿದ್ದರಿಂದ ಬಹು ಧನವಂತನಾದನು. ಸಮಾಧಾನ ಹೊಂದಿದ ತಕ್ಷಣ ತನ್ನ ಪಾಪದಿಂದ ಅದರಿಂದ ಹೊರ ಬಂದಾಗ ಆಶೀರ್ವಾದ ಪ್ರಾರಂಭ ಆಯಿತು. ಇಸಾಕನು ಅದೇ ವರ್ಷದಲ್ಲಿ ಅದೇ ಪ್ರದೇಶದಲ್ಲಿ ಬೀಜ ಬಿತ್ತಿದನು. ಆ ಬಿತ್ತಿದ ಬೀಜ ಬರಬೇಕಾದ ಬೆಳೆಗಿಂತ 100ರಷ್ಟು ಫಲವನ್ನು ಕೊಟ್ಟಿತು. ಅದು ಯಾರ ಕೈಯಲ್ಲಿದೆ? ಬಿತ್ತುವುದು ಇಸಾಕನ ಕೈಯಲ್ಲಿ ಇದೆ. ಅದಕ್ಕೆ ಫಲ ಕೊಡುವುದು ದೇವರ ಕೈಯಲ್ಲಿದೆ. ಮಾನವ ಪ್ರಯತ್ನ ನಮ್ಮ ಕೈಯಲ್ಲಿದೆ. ದೇವ ಶಕ್ತಿ ಅದನ್ನು ಫಲಿತ ಆಗುವಂತೆ ಮಾರ್ಪಡಿಸುವುದು ಸರಿಪಡುವುದಾಗಿ ಕಾಣುತ್ತಾ ಇದೆ. ಗಮನಿಸಿ, ನಮ್ಮ ಯತ್ನ ನಾವು ಮಾಡುವಾಗ ಫಲ ದೇವರು ಕೊಡುತ್ತಾನೆ. ಆ ಫಲ ಎಷ್ಟು ಶತಕ? 30%, 60%, 100% ಅನ್ನುವುದು ದೇವರ ಕೈಯಲ್ಲಿದೆ. ಇಟ್ ಈಸ್ ಇಸ್ ಬ್ಲೆಸ್ಸಿಂಗ್ಸ್, ಆತನ ಆಶೀರ್ವಾದ. ಅದೇ ವರ್ಷದಲ್ಲಿ ಅದೇ ಬೀಜಗಳು 100ರಷ್ಟು ಫಲ ಕೊಟ್ಟಿತು. ಐಶ್ವರ್ಯವಂತನಾದನು. 100 folds, 100ಕ್ಕೆ 100ರಷ್ಟು ಆರ್ಥಿಕ ಸ್ಥಿತಿ ಬೆಳೆಯಿತು. ಅಲ್ಲಿ ನಿಂತು ಹೋಗಿದೆಯಾ? ಇನ್ನೂ ಬೆಳೆಯುತ್ತಾನೇ ಇದೆ. ಅವನ ಐಶ್ವರ್ಯವು ದಿನೇ ದಿನ ಹೆಚ್ಚಾಯಿತು. ಅಭಿವೃದ್ಧಿ ಹೊಂದಿದನು. ಇನ್ನೂ ಅಭಿವೃದ್ಧಿ ಹೊಂದುವುದಕ್ಕೆ ಕ್ರಮವಾಗಿ ಅಭಿವೃದ್ಧಿ ಮಾಡುತ್ತಾ ಇದ್ದಾನೆ. ಕ್ರೈಸ್ತ ಜೀವಿತದಲ್ಲಿ ಓವರ್ನೈಟ್ ಜಾಕ್ಪಾಟ್ಸ್ ಇರೋದಿಲ್ಲ. ಅದು ಕಳ್ಳರಿಗೆ ಸೇರುವಂಥದ್ದು. ದೇವರು ತನ್ನ ಮಕ್ಕಳನ್ನು ಆಶೀರ್ವದಿಸುವುದಕ್ಕೆ ಹಿ ವಿಲ್ ಟೇಕ್ ಲಾಂಗ್ ಟೈಮ್ ಟು ಬ್ಲೆಸ್ ಹಿಸ್ ಚೈಲ್ಡ್. ತನ್ನ ಮಕ್ಕಳನ್ನು ಆಶೀರ್ವದಿಸುವುದಕ್ಕಾಗಿ ದೀರ್ಘಕಾಲ ತೆಗೆದುಕೊಳ್ಳುತ್ತಾನೆ. ಹೌದು, ಒಂದೇ ರಾತ್ರಿಯಲ್ಲಿ ಅಭಿವೃದ್ಧಿ ಮಾಡುವುದಿಲ್ಲ. ಕ್ರಮವಾಗಿ ದೇವರು ಅಭಿವೃದ್ಧಿಪಡಿಸಿದನು. ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ಮೆಂಟ್. ಆದುದರಿಂದ ದೇವರು ಕ್ರಮವಾಗಿ ಆಶೀರ್ವದಿಸುತ್ತಾನೆ. ಒಂದು ಸಾರಿ ಕಳ್ಳನಿಗೆ ಬಂದ ಹಾಗೆ ಅಲ್ಲ. ನೋಡಿ ವಾಕ್ಯದಲ್ಲಿ, ಅವನು ಧನವಂತನಾದನು, ಆಶೀರ್ವದಿಸುತ್ತಾನೇ ಇದ್ದಾನೆ. ಆದರೂ ಕೂಡ ಆತನ ಆಶೀರ್ವಾದ ದಿನೇ ದಿನೇ ಹೆಚ್ಚಾಗುತ್ತಾನೆ ಇದೆ. ರುಜುಪಡಿಸುತ್ತಾ ಇದ್ದಾನೆ. ಆತನ ಜೀವಿತದಲ್ಲಿ ರುಜುಪಡಿಸಿಕೊಳ್ತಾ ಇದ್ದಾನೆ. ತನಗೆ ಗರ್ವ ಬರಲಿಲ್ಲ ಅನ್ನುವುದು ಆತನು ಐಶ್ವರ್ಯವಂತನಾದರೂ ತಿಳಿದುಕೊಂಡನು. ಸಹೋದರ ಸಹೋದರಿ, ನೀನು ಕೂಡ ಐಶ್ವರ್ಯವಂತನಾಗಬೇಕೆಂಬುದಾಗಿ ದೇವರು ಆಶಿಸುತ್ತಾನೆ. ಹೇಗೆ? ಕ್ರಮವಾಗಿ. ಹೇಗೆ? ದೇವರ ಮಾತಿನ ಮೇರೆಗೆ, ದೇವರ ಆಜ್ಞೆಗೆ ವಿಧೇಯರಾಗುವುದರ ಮೂಲಕ,
ದೇವರ ವಾಕ್ಯಗಳನ್ನು ಪಾಲಿಸಿ ಅನುಸರಿಸಿ ದೇವರ ಸ್ವರಕ್ಕೆ ಒಳಗಾಗಿ ನಿನ್ನ ಸುತ್ತು ಇರುವಂಥ ಪ್ರದೇಶದಲ್ಲಿ ಸಮಾಧಾನವಾಗಿ ಜೀವಿಸುವುದನ್ನು ಕಲಿಯುವಾಗ ನಿನ್ನ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಕನಿಕರವನ್ನು ಕೋರಿಕೊಂಡಾಗ ನಿನ್ನ ಅಭಿವೃದ್ಧಿ ಪ್ರಾರಂಭ ಆಗುತ್ತದೆ. ನಿನ್ನ ಜೀವಿತ ಅಂದರೆ ಆಶೀರ್ವಾದ ಪ್ರಾರಂಭ ಆಗ್ತದೆ. ನೀನು ಅಭಿವೃದ್ಧಿ ಆಗುವುದು ಪ್ರಾರಂಭ ಆಗುತ್ತದೆ. ಪ್ರಭಾವ ಬೆಳೆಯುತ್ತದೆ. ಈ ಸತ್ಯ ನೀನು ತಿಳಿಯಬೇಕು. ಗಂಭೀರವಾದ ಪಾಠ ಕಲಿಸುತ್ತಾ ಇದ್ದಾನೆ. ಅವನಿಗೆ ದನ ಕುರಿಗಳ ಸಂಪತ್ತು, ಅನೇಕ ಸೇವಕ ಜನವು. ಇದನ್ನು ನೋಡಿ ಫಿಲಿಷ್ಟಿಯರು ಹೊಟ್ಟೆ ಕಿಚ್ಚು ಪಟ್ಟರು. ನೆನಪಿಟ್ಟುಕೊಳ್ಳಿ, ಆರ್ಥಿಕವಾಗಿ ಒಂದು ಕುಟುಂಬ ಅಭಿವೃದ್ಧಿಯಲ್ಲಿ ಬಂದಾಗ ಆತನ ಅಭಿವೃದ್ಧಿ ಕುರಿತು ಅಸಹ್ಯ ಪಡ್ತಾರೆ. ಎಲ್ಲರಿಗೂ ಸಾಧಾರಣ ಬೆಳೆ ಬಂದರೆ ಇಸಾಕನಿಗೆ 100ರಷ್ಟು ಬೆಳೆ ಬಂದರೆ ಅಸೂಯೆ ಬರಲ್ವಾ? ಅವರು ಹಾಕಿದ ಬೀಜವೇ ಈತನು ಹಾಕಿದ, ಅವರು ಹಾಕಿದ ನೀರನ್ನೇ ಈತನು ಹಾಕಿದ, ಅವರ ಹೊಲದಲ್ಲಿ ಮಾಡಿದ ಹಾಗೆ ಈತನು ಮಾಡಿದ. ಅದೇ ಊರಲ್ಲಿ ಮತ್ತೆ ಎಲ್ಲಿಂದ ಬಂತು? ಹೊಟ್ಟೆ ಕಿಚ್ಚು ಪಟ್ಟರು. ಈ ರೀತಿಯಾದ ದಿನಗಳು ಎಲ್ಲಿಂದ ಈ ಬೆಳೆ ಬಂತು, ಯಾಕೆ ಬಂತು ಅನ್ನುವ ವಿಷಯ ಅವರಿಗೆ ಅರ್ಥ ಆಗಲಿಲ್ಲ. ಅದಕ್ಕೆ ಅಸೂಹೆ ಪಟ್ಟರು. ಕಾರಣ ದೇವರೇ ಎಂದು ತಿಳಿದುಕೊಂಡು ಅವರು ಕೂಡ ದೇವರನ್ನು ಹಿಂಬಾಲಿಸಿದರೆ ಎಷ್ಟು ಚೆನ್ನಾಗಿತ್ತು. ಹಾಗೆ ಮಾಡೋದಿಲ್ಲ, ಸರಿ ಅಲ್ವಾ? ಅಸೂಹೆ ಪಟ್ಟರು. ಒಬ್ಬ ವ್ಯಕ್ತಿ ಆಶೀರ್ವಾದ ಹೊಂದಿದ, ಕಲೆಕ್ಟರ್ ಆದ, ಇಂಜಿನಿಯರ್ ಆದ, ಒಬ್ಬ ವ್ಯಕ್ತಿ ಡಾಕ್ಟರ್ ಆದ, ಆಫೀಸರ್ ಆದ, ಬ್ಯಾಂಕ್ ಮ್ಯಾನೇಜರ್ ಆದ ಒಬ್ಬ ವ್ಯಕ್ತಿ ಸುತ್ತಲಿರುವಂಥ ಯವನಸ್ಥರ ಆತನನ್ನು ನೋಡುವಾಗ ಏನು ಕಲಿಯಬೇಕು? ನಾವು ಕೂಡ ಅವರ ಹಾಗೆ ಕಷ್ಟಪಟ್ಟರೆ, ಅವರ ಹಾಗೆ ನಾವು ಶ್ರಮೆ ಪಟ್ಟರೆ, ಅವರ ಹಾಗೆ ಶಿಕ್ಷಣ ಹೊಂದಿಕೊಂಡರೆ ನಾವು ಕೂಡ ಆ ಸ್ಥಾನಕ್ಕೆ ಬರ್ತೇವೆ. ಅವರಿಂದ ಕಲಿಯಬೇಕೇ ಹೊರತು ಅವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟರೆ ಏನು ಬರ್ತದೆ? ಹಾಗೆಯೇ ಆ ದಿನದಲ್ಲಿ ಕೂಡ ಫಿಲಿಷ್ಟಿಯರು ದೇವರನ್ನು ಹಿಂಬಾಲಿಸುವುದಕ್ಕೆ, ದೇವರಿಂದ ಜೀವಿಸುವುದಕ್ಕೆ ಕಲಿಯಬೇಕಾದ ಅದನ್ನು ಹೊರತುಪಡಿಸಿ ಅದನ್ನು ಬಿಟ್ಟು ಅಭಿವೃದ್ಧಿ ಹೊಂದಿದ ಇಸಾಕನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರು. ಅದು ಅವಿಶ್ವಾಸಿಗಳ ಲಕ್ಷಣ, ವಿಶ್ವಾಸಿಗಳ ಲಕ್ಷಣ ಅಲ್ಲ. ವಿಶ್ವಾಸಿ ಯಾರ ಅಭಿವೃದ್ಧಿಯನ್ನು ನೋಡಿ ಅಸೂಹೆ ಪಡುವುದಿಲ್ಲ. ಅಭಿವೃದ್ಧಿಗೆ ಕಾರಣ ಹುಡುಕಿ ಹಿಂಬಾಲಿಸಿ ಆಶೀರ್ವಾದ ಹೊಂದುವುದಕ್ಕೆ ಯತ್ನ ಮಾಡುತ್ತಾನೆ. ಅದು ಒಳ್ಳೆಯ ಹೃದಯ ಹೊಂದಿದ ವ್ಯಕ್ತಿ, ವಿಶ್ವಾಸಿ ಹೃದಯ ಹೊಂದಿದ ವ್ಯಕ್ತಿ ಮಾಡುವಂಥ ಕೆಲಸ. 14ನೇ ವಾಕ್ಯದಲ್ಲಿ ಗೆರಾರಿನ ವಾಸೆಯಲ್ಲಿ ಪ್ರಜೆಗಳು ಅಸೂಯೆ ಪಟ್ಟರು ಅಂತ ಬರೆಯಲ್ಪಟ್ಟಿದೆ. 5ನೇ ವಾಕ್ಯದಲ್ಲಿ ಹಳೆಯ ವಿಷಯ ಬರೆಯಲ್ಪಟ್ಟಿದೆ. ಚರಿತ್ರೆಯಲ್ಲಿ ನಡೆದ ವಿಷಯ ಹೇಳ್ತಾ ಇದ್ದಾನೆ. ಯಾಕೆ ಹೇಳಿದ ಅಂದರೆ ಆ ಪ್ರಾಂತ್ಯದ ಪ್ರಜೆಗಳ ಮನಸ್ಥಿತಿ ತಿಳಿಯುವುದಕ್ಕಾಗಿ ಹೇಳಿದ್ದಾನೆ. ಅವನ ತಂದೆಯಾದ ಅಬ್ರಹಾಮನ ಸೇವಕರು ಆದಿಕಾಂಡ ಫಿಲಿಷ್ಟಿಯ ದೇಶದಲ್ಲಿ ನಿವಾಸ ಇರುವಾಗ ಆತನ ಕುರಿತಾಗಿ ಕೂಡ ಇದೇ ಫಿಲಿಷ್ಟಿಯರು ಅದೇ ರೀತಿಯಾಗಿ ಮಾಡಿದರು. ಅಬ್ರಹಾಮನು ಸೇವಕರು ಅಬ್ರಹಾಮನ ಕಾಲದಲ್ಲೇ ಅಬಿಮೆಲೆಕ್ ಅನ್ನೋದು ಪದವಿ ಹೆಸರು. ಫಿಲಿಷ್ಟಿಯರ ರಾಜರು ಪದವಿಯನ್ನು ಅಬಿಮೆಲೆಕ್ ಅನ್ನುತ್ತಾರೆ. ಫಿಲಿಷ್ಟಿಯರ ಸೇನಾಧಿಪತಿ ಅದು ಒಂದು ಉದ್ಯೋಗ. ಫಿಕೋಲೋ ಸೇನಾಧಿಪತಿಯನ್ನು ಫಿಕೋಲೋ ಅನ್ನುತ್ತಾರೆ. ನೇಮ್ಸ್ ಆಫ್ ದಿ ಜಾಬ್ ಎರಡು ಕೂಡ. ಅವರು ಮಾಡುವಂಥ ಕೆಲಸದ ಹೆಸರು, ಸ್ವಂತ ಹೆಸರಲ್ಲ ಅದು. ಆ ದಿನದಲ್ಲಿ ಅಬಿಮೆಲೆಕನು, ಆತನ ಕಾಲದಲ್ಲಿ ಅಬ್ರಹಾಮನು ಅಶ್ವರಂತನಾದನು. ಸಮಾಧಾನ ಹೊಂದುವುದಕ್ಕೆ ಅಬಿಮೆಲೆಕನು ಬಂದಾಗ ಏನು ಸಂಭಾಷಣೆ ನಡೆದಿದೆ ಅಂದರೆ ಆದಿಕಾಂಡ 21ನೇ ಅಧ್ಯಾಯದಲ್ಲಿ 25-26 ವಾಕ್ಯಗಳಲ್ಲಿ ಅಬಿಮೆಲೆಕನಿಗೆ ದಾಸರು ಬಲಾತ್ಕಾರವಾಗಿ ತೆಗೆದುಕೊಂಡಂಥ ನೀರಿನ ಬಾವಿಯ ವಿಷಯದಲ್ಲಿ
ಅಬ್ರಹಾಮನು ಅಬೀಮೆಲೆಕನಿಗೆ ಆಕ್ಷೇಪಣೆ ಮಾಡಿದನು ಎಂದು ಬರೆದಿದೆ. ಆ ದಿನದಲ್ಲಿ ಕೂಡ ಅಬ್ರಹಾಮನ ಅಭಿವೃದ್ಧಿಯನ್ನು ಆಟಂಕಪಡಿಸುವುದಕ್ಕಾಗಿ ನೀರಿನ ಬಾವಿಯನ್ನು ಮುಚ್ಚಿಬಿಟ್ಟಿದ್ದರು ಫಿಲಿಸ್ಟಿಯರು. ಅದಕ್ಕೆ ಆಕ್ಷೇಪಿಸಿದನು. ನಂತರ ಅವರು ಮಣ್ಣು ಹಾಕಿ ಮುಚ್ಚಿ ಹಾಕಿದರು. ಇದೇ ಇಲ್ಲಿ 26ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಅವನ ತಂದೆಯಾದ ಅಬ್ರಹಾಮನ ಸೇವಕರು ಅಬ್ರಹಾಮನ ಕಾಲದಲ್ಲಿ ತೋಡಿದ್ದ ಬಾವಿಗಳನ್ನು ಫಿಲಿಸ್ಟಿಯರು ಮಣ್ಣು ಹಾಕಿ ಮುಚ್ಚಿದ್ದರು. ಎಷ್ಟು ದಾರುಣ ಕಾರ್ಯ! ಒಂದು ಬಾವಿ ಅಗೆಯುವುದಕ್ಕೆ ಎಷ್ಟು ಕೆಲಸ, ಎಷ್ಟು ಸಮಯ! ಈಗ ಪ್ರೊಕ್ಲೈನರ್ಸರ್ ಮೂಲಕ ಬಾವಿಯನ್ನು ಅಗಿತಾ ಇಲ್ವಲ್ಲ. ಮನುಷ್ಯರು ಕಲ್ಲುಗಳನ್ನು ಅಗಿಬೇಕು. ಅದು ಬೆಟ್ಟಗಳ ಪ್ರದೇಶ. ಕಲ್ಲುಗಳನ್ನು ಅಗೆದು ಕಲ್ಲುಗಳ ಮಧ್ಯದಲ್ಲಿ ಸಿಕ್ಕಿದ ಬಾವಿ ಅಗೆಯುವುದು ಎಷ್ಟು ಕಷ್ಟ! ಆ ರೀತಿಯಾದ ದೊಡ್ಡ ದೊಡ್ಡ ಬಾವಿ, ವ್ಯವಸಾಯ ಬಾವಿ, ದೊಡ್ಡ ಬಾವಿಗಳು, ಮನೆಯಲ್ಲಿರುವ ಬಾವಿಗಳ ಹಾಗೆ ಅಲ್ಲ. ಅದು ಬಹಳ ದೊಡ್ಡದು. ವ್ಯವಸಾಯದ ಬಾವಿಗಳು. ಅದರ ಮೂಲಕ ವ್ಯವಸಾಯ ನಡೀತಿತ್ತು. ರೈತರು ಅವುಗಳಿಂದ ನೀರು ತೆಗೆದುಕೊಂಡು ವ್ಯವಸಾಯ ಮಾಡುತ್ತಾ ಇದ್ದರು. ಆ ರೀತಿಯಾದ ಬಾವಿಗಳನ್ನು ಅಗೆಯುವುದಕ್ಕೆ ಎಷ್ಟು ಕಷ್ಟ! ನೀರು ಸಿಕ್ಕಿದರೆ ಆ ಜನರು ಉಪಯೋಗ ಮಾಡುತ್ತಾ ಇದ್ದರು. ಅದನ್ನು ಉಪಯೋಗ ಮಾಡದೆ ಅವರು ಮಣ್ಣು ಹಾಕಿ ಮುಚ್ಚುತ್ತಾ ಇದ್ದಾರೆ. ಫಿಲಿಸ್ಟಿಯರ ಅಸೂಹೆ ಎಷ್ಟು ದಾರುಣವಾದದ್ದು! ಅವರ ಹೊಟ್ಟೆ ಕಿಚ್ಚು ಎಷ್ಟು ದಾರುಣವಾಗಿದೆ, ಆಲೋಚಿಸಿರಿ. ಆ ರೀತಿಯಾದ ಮನುಷ್ಯರ ಮಧ್ಯದಲ್ಲಿ ದೇವರು ಅಬ್ರಹಾಮನನ್ನು ನಡೆಸಿದನು. ಅಂಥ ಮನುಷ್ಯರ ಮಧ್ಯದಲ್ಲಿ ಇಸಾಕನನ್ನು ನಡೆಸುತ್ತಾ ಇದ್ದಾನೆ. ಗುರುತಿಸಿ, ಯಾವ ಮನುಷ್ಯರ ಮಧ್ಯದಲ್ಲಿ ಇದ್ದೀರಾ ಅನ್ನೋದಲ್ಲ ಮುಖ್ಯ, ಎಂಥ ದೇವರನ್ನು ಸೇರಿದ್ದೀರಿ, ನಂಬಿದ್ದೀರಿ ಅನ್ನೋದೇ ಮುಖ್ಯ. ದೇವರು ಪರಿಸ್ಥಿತಿಗಳನ್ನು ತಲೆ ಕೆಳಗೆ ಮಾಡುತ್ತಾನೆ. ಒಂದು ಭಾಷೆಯಲ್ಲಿ ಪ್ರವಾಸಿಯಾಗಿ ಸಾಧಾರಣವಾಗಿ ಭಯಗ್ರಸ್ತನಾಗಿ ಹೋದ ಇಸಾಕನು ಅವರ ಕಣ್ಣು ಮುಂದೆ ಆಶೀರ್ವಾದ ಹೊಂದುವುದಕ್ಕೆ ದೇವರು ಸಂಕಲ್ಪಿಸಿದನು. ಹೇಗೆ ಆಶೀರ್ವದಿಸಬೇಕು ಅಂದನೋ ಅಷ್ಟು ಕಷ್ಟಗಳು ಬರುವಂತೆ ಮಾಡಿದನು. ಅಷ್ಟು ವ್ಯತಿರಿಕ್ತ ಪರಿಸ್ಥಿತಿಗಳು ಬರುವಂತೆ ಮಾಡಿದನು. ಪ್ರತಿಕೂಲ ಮನುಷ್ಯರು ಎದುರು ತಿರುಗುವ ಹಾಗೆ ಮಾಡಿದನು. ಗಮನಿಸಿ, ಸತ್ಯವೇದ ಗ್ರಂಥದಲ್ಲಿ ವಿಶೇಷ ಏನಂದರೆ, ದೇವರು ಆಶೀರ್ವದಿಸ ಪ್ರತಿಯೊಬ್ಬರು ಕೂಡ ದೊಡ್ಡ ದೊಡ್ಡ ಬಲ ಶತ್ರುಗಳು ಅವರಿಗಿಂತ ಹೆಚ್ಚಾಗಿ ಆಶೀರ್ವದಿಸಲ್ಪಟ್ಟಿದ್ದಾರೆ. ನಾವೇನೋ ಚಿಕ್ಕ ಚಿಕ್ಕ ವ್ಯತಿರಿಕ್ತಗಳು ಬೆದರಿಸುವಿಕೆ ಬರುವಾಗಲೇ ಗಲಿಬಿಲಿ ಆಗ್ತೇವೆ, ಭಯಪಡ್ತೇವೆ. ನಿನ್ನ ಶತ್ರು ಎಷ್ಟು ದೊಡ್ಡವನೋ ಅಷ್ಟು ದೊಡ್ಡದಾಗಿ ದೇವರು ನಿನ್ನನ್ನು ಅಭಿವೃದ್ಧಿ ಮಾಡುತ್ತಾನೆ. ಇದು ಯಾವಾಗಲೂ ನಾವು ಮರೆಯಬಾರದು. ನಿನಗೆ ಎದುರಾಗುವ ಸಮಸ್ಯೆಗಳು ಎಷ್ಟೇ ದೊಡ್ಡದಾದರೂ ಅಷ್ಟು ದೊಡ್ಡ ಅಭಿವೃದ್ಧಿ ನಿನ್ನ ಮುಂದೆ ದೇವರು ಇಡುತ್ತಾನೆ. ವಿಶ್ವಾಸದಿಂದ ಮುಂದೆ ಹೋಗೋದು ಕಲಿಯಬೇಕು. ಆ ದೇಶದಲ್ಲಿ ಕ್ರೂರವಾದ ಜನರು ತಂದೆಯಾದ ಅಬ್ರಹಾಮನ ಬಾವಿಗಳನ್ನು ಮಣ್ಣು ಹಾಕಿ ಮುಚ್ಚಿದಾಗ ಎಷ್ಟೋ ಆತನ ವ್ಯವಸಾಯ ಕಷ್ಟಕ್ಕೆ ಒಳಗಾಗಿದೆ. ಕೆಲವು ಕಾಲ ಜರುಗುವಾಗ ದೇವರು ಇಸಾಕನನ್ನು ಅಭಿವೃದ್ಧಿ ಮಾಡಿದನು. ಎಷ್ಟು ಅಭಿವೃದ್ಧಿ ಮಾಡಿದನು ಅಂದರೆ, ಆ ದೇಶವನ್ನು ಪರಿಪಾಲಿಸುವ ರಾಜನಿಗಿಂತ ಐಶ್ವರ್ಯವಂತನಾದನು. ಒಬ್ಬ ಬಲಹೀನನು ಮಹಾಬಲಾಢ್ಯನಾದನು. ಇದು ಶಾರೀರಿಕ ಬಲದ ಕುರಿತಾಗಿ ಮಾತನಾಡ್ತಾ ಇಲ್ಲ, ಸಾಮಾಜಿಕ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. ಸಮಾಜದಲ್ಲಿ ಧನವಂತನಾದನು, ಸಮಾಜದಲ್ಲಿ ಹೆಸರುವಾಸಿಯಾದನು. ಪ್ರಜೆಗಳು ಆತನ ಕಡೆ ತಲೆ ಎತ್ತುವಂತೆ ಮಾರ್ಪಟ್ಟನು. ಇದನ್ನು ಗಮನಿಸಿದ ಅಬೀಮೆಲೆಕನು ಆತನ ಬಳಿಗೆ ಬಂದನು. 16ನೇ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾನೆ, ಹೀಗಿರಲಾಗಿ ಅಬೀಮೆಲೆಕನಿಗೆ ಇಸಾಕನು, ನೀನು ನಮಗಿಂತ ಬಹುಬಲಿಷ್ಠನಾಗಿದ್ದಿ. ಇಸಾಕನ ಬಳಿಗೆ ಬಂದು ಅಬೀಮೆಲೆಕನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನೀನು ನಮ್ಮನ್ನು ಬಿಟ್ಟು ಹೋಗು ಅನ್ನುವಾಗ ಹೋಗುತ್ತಿದ್ದಾನೆ. ಸಹೋದರ ಸಹೋದರಿ, ಆತನ ದೀನತೆ ಎಷ್ಟು ಮುಖ್ಯ!
ನೀವು ನನ್ನನ್ನು ಎಷ್ಟು ಹಾಳು ಮಾಡಬೇಕೆಂದು ಪ್ರಯತ್ನಿಸಿದರೋ ಅಷ್ಟಾಗಿ ಅಭಿವೃದ್ಧಿ ಮಾಡಿದನು. ನೀವು ಎಷ್ಟು ದ್ವೇಷಿಸಿದಿರೋ ಅಷ್ಟು ಪ್ರೇಮಿಸಿದನು. ಎಷ್ಟು ನಾಶ ಮಾಡಬೇಕು ಅಂದುಕೊಂಡರೋ ಅಷ್ಟು ಅಭಿವೃದ್ಧಿ ಮಾಡಿದನು. ಆದುದರಿಂದ ನಾನು ದೇವ ಮಾರ್ಗದಲ್ಲೇ ನಡೆಯುತ್ತೇನೆ. ಶರೀರ ಕೋಪ ಮಾಡಿಕೊಂಡು ತಿರುಗಿ ಬೀಳುವಂಥ ಪಾಠ ಆತನು ಹೊಂದಿಕೊಳ್ಳಲಿಲ್ಲ. ಇಸಾಕನು ಏನು ಹೇಳ್ತಾ ಇದ್ದಾನೆ? ಕಾರ್ಯಗಳ ಮೂಲಕ ಸಮಾಧಾನ ಹೊಂದುತ್ತಾ ಇದ್ದಾನೆ 17ನೇ ವಾಕ್ಯದಲ್ಲಿ. ಆದುದರಿಂದ ನಮ್ಮ ಬಳಿಯಿಂದ ಹೊರಟು ಹೋಗಬೇಕೆಂದು ಹೇಳಲು ಇಸಾಕನು ಹೊರಟು ಹೋಗುವುದಕ್ಕೆ ಪ್ರಾರಂಭಿಸಿದನು. ಎಲ್ಲಿಂದ ನೀನು ಪ್ರಾರಂಭ ಮಾಡ್ತೀಯ ಅನ್ನೋದಲ್ಲ ಮುಖ್ಯ, ನೀನು ಯಾರನ್ನು ಹಿಂಬಾಲಿಸುತ್ತಿದ್ದೀಯಾ ಅನ್ನೋದೇ ಮುಖ್ಯ. ಯಾರ ಮುಂದೆ ವಾಸ ಮಾಡ್ತಾ ಇದೆಯಾ ಅನ್ನೋದಲ್ಲ ಮುಖ್ಯ, ಯಾರೊಟ್ಟಿಗೆ ಸೇರಿ, ಯಾವ ದೇವರೊಟ್ಟಿಗೆ ಸೇರಿ ನೀನು ನಿವಾಸ ಮಾಡ್ತಿದ್ದೀಯಾ ಅನ್ನೋದೇ ಬಹಳ ಮುಖ್ಯ. ಸಹೋದರ ಸಹೋದರಿ, ಮನುಷ್ಯರಿಗೆ ಭಯಪಡಬೇಡ, ಪರಿಸ್ಥಿತಿಗೆ ಭಯಪಡಬೇಡ, ಪರಿಸ್ಥಿತಿಗಳ ಹೀನ ಸ್ಥಿತಿಗೆ ಭಯಪಡಬೇಡ. ನಿನ್ನ ದೇವರು ಅವೆಲ್ಲವುಗಳಿಗಿಂತ ಮಿಗಿಲಾದವನು. ಅದೇ ಇಸಾಕನು ನಂಬಿದ ಸತ್ಯ. ಅದಕ್ಕೆ ಆತನು ಅಭಿವೃದ್ಧಿ ಹೊಂದುವುದಕ್ಕೆ ಮತ್ತು ಅವನ ಆಸ್ತಿ ಹೆಚ್ಚಾಯಿತು. ಗೆರಾರಿಗೆ ಹೋದನು, ಅಲ್ಲಿ ಗುಡಾರ ಹಾಕಿಕೊಂಡನು. ಬಹು ಧನವಂತನು, ಗುಡಾರದ ಜೀವಿತ ಜೀವಿಸಿದನು. ಈಗ ಬಡವರು ಕೂಡ ಸಾಲ ಮಾಡಿ ಮನೆ ಕಟ್ಟುವುದಕ್ಕೆ ಹೋಗಿ ಕಷ್ಟಪಡುತ್ತಾ ಇದ್ದಾರೆ. ಆದರೆ ಆ ಕಾಲದಲ್ಲಿ ಧನವಂತನಾಗಿದ್ದ, ಸುಖವಾಗಿ ಇದ್ದಂಥ ಇಸಾಕನು ಸುಖವಾದ ಮನೆಯಲ್ಲಿ ವಾಸ ಮಾಡುವುದಕ್ಕೆ ಕೋರಿಕೊಳ್ಳದೆ ಪ್ರವಾಸಿಯಾಗಿದ್ದು, ಯಾತ್ರಿಕನಾಗಿದ್ದು, ಅಲ್ಲಿ ಗುಡಾರದಲ್ಲಿ ಜೀವಿತ ಜೀವಿಸುವುದನ್ನು ಆತನು ಕಲಿತುಕೊಂಡು ಜೀವಿಸುತ್ತಾ ಇದ್ದಾನೆ. ನಾವು ಯಾತ್ರಿಕರು ಈ ಲೋಕದಲ್ಲಿ ಎಂದು ಸಾಕ್ಷ್ಯ ಹೇಳುವುದಕ್ಕಾಗಿ ಸಿಂಪಲ್ ಲೈಫ್ ಲೀಡ್ ಮಾಡಿದರು. ಅವರು ಬಹಳ ಐಶ್ವರ್ಯವಂತರಾಗಿದ್ದರೂ ಕೂಡ ಸಾಧಾರಣ ಜೀವಿತ ಜೀವಿಸಿದರು. ಭೂಮಿಯ ಮೇಲೆ ಎಷ್ಟೇ ಧನವಂತರಾದರೂ ಸಾಧಾರಣ ಜೀವಿತ ಜೀವಿಸಿದರು. 19ನೇ ವಾಕ್ಯ. ಆಗ ಇಸಾಕನು 18 ಅಬ್ರಹಾಮನು ತೋಡಿಸಿದ್ದ ಬಾವಿಗಳನ್ನು ಅವನು ಸತ್ತ ಮೇಲೆ ಫಿಲಿಷ್ಟಿಯರು ಮುಚ್ಚಿ ಹಾಕಿದ್ದರಿಂದ ಇಸಾಕನು ಅವುಗಳನ್ನು ತಿರುಗಿ ತೆಗೆಸಿದನು. ಯಾವ ಬಾವಿಗಳು ಮಣ್ಣಿನಿಂದ ಮುಚ್ಚಲ್ಪಟ್ಟಿದ್ದವೋ ಅವುಗಳನ್ನು ತಿರುಗಿ ತೆಗೆಸಿದನು. ಪ್ರತಿಯೊಬ್ಬರು ಗುರುತಿಸಬೇಕು, ನೀರಿನ ಬಾವಿಯನ್ನು ಮಣ್ಣಿನಿಂದ ಮುಚ್ಚುವುದು ಆಧ್ಯಾತ್ಮಿಕ ವಿಷಯಗಳನ್ನು ಲೋಕ ಮುಚ್ಚಿ ಹಾಕುವುದು ಅಂತ ಅರ್ಥ. ಆಧ್ಯಾತ್ಮಿಕ ಅವಶ್ಯಕತೆಗಳನ್ನು ಲೋಕ ಸಂಬಂಧವಾದ ವಿಷಯಗಳೊಟ್ಟಿಗೆ ಸೇರಿಸುವಂಥ ಆಧ್ಯಾತ್ಮಿಕ ವಿಷಯಗಳನ್ನು ಮತ್ತೆ ಅಗಿಸಬೇಕು. ಮತ್ತೆ ನೀರು ಸಮೃದ್ಧಿಯಾಗಿ ಕಾಣುವವರೆಗೂ ಆ ಮಣ್ಣು ಅಗಿಸಲ್ಪಡಬೇಕು. ಹಾಗೆಯೇ ನಮ್ಮಲ್ಲಿ ಆಧ್ಯಾತ್ಮಿಕ ಪ್ರವಾಹ ಬರುವ ಹಾಗೆ ಭೌತಿಕ ಸಂಬಂಧವಾದ ಭಾವನೆಗಳನ್ನು ತೊಲಗಿಸಿ ಅಗಿಸಬೇಕು. ಲೋಕಪರವಾದ ವಿಷಯಗಳನ್ನು ದೂರ ತಳ್ಳಿ ಆಧ್ಯಾತ್ಮಿಕ ವಿಷಯಗಳ ಹತ್ತಿರಕ್ಕೆ ಬಂದು ಅದನ್ನು ಅಗಿಸಬೇಕು, ನೀರು ಸಿಕ್ಕುವವರೆಗೂ. ಇದು ಪಾಠ. ಇಸಾಕನು ಬಾವಿಗಳನ್ನು ತಿರುಗಿ ಅಗಿಸುವುದಕ್ಕೆ ಪ್ರಾರಂಭಿಸಿದನು. ಅಬ್ರಹಾಮನು ಸತ್ತ ನಂತರ ಫಿಲಿಷ್ಟಿಯರು ಮುಚ್ಚಿ ಹಾಕಿದರು. ಫಿಲಿಷ್ಟಿಯರು ಅವುಗಳನ್ನು ಮುಚ್ಚಿ ಹಾಕಿದ್ದನು ಅಬ್ರಹಾಮನು ಸತ್ತ ನಂತರ. ಆದುದರಿಂದ ಅವುಗಳನ್ನು ತಿರುಗಿ ತೆಗೆಸುತ್ತಾ ಇದ್ದಾನೆ ಇಸಾಕನು. ತನ್ನ ತಂದೆಯಾದ ಅವುಗಳ ಹೆಸರನ್ನು ಮತ್ತೆ ಇಟ್ಟನು. ನೋಡಿ, ಬಾವಿಗಳನ್ನು ಅಗೆಯುವುದಕ್ಕೆ ಹೋದಾಗ 4 ಬಾವಿಗಳನ್ನು ಅಗಿಸುತ್ತಿದ್ದಾನೆ. ಇಸಾಕನ ಸೇವಕರು ತಗ್ಗಿನಲ್ಲಿ ಅಗೆಯುವಾಗ ಅವರಿಗೆ ಸೆಲೆ ನೀರಿನ ಬಾವಿಯು ಸಿಕ್ಕಿತು. ಬಾವಿ ಸಿಕ್ಕಿತು. ಗೆರಾರಿನ ದನ ಕಾಯುವವರು ಬಂದು ಆ ನೀರು ತಮ್ಮದು ಎಂದು ಹೇಳಿ ಇಸಾಕನ ದನ ಕಾಯುವವರ ಸಂಗಡ ಜಗಳವಾಡಿದರು. ಜಗಳ ಆಡ್ತಾ ಇದ್ದಾರೆ, ಇದು ನಮ್ಮದು. ನೋಡಿ, ಬಾವಿ ಅಗೆಯುವವರೆಗೂ ಬರಲಿಲ್ಲ. ಅಗೆದು ನೀರು ಸಿಕ್ಕಿದ ಮೇಲೆ ನಮ್ಮದು ಎಂದು ಹೇಳುತ್ತಾ ಇದ್ದಾರೆ. ಏನು ಮಾಡಬೇಕು? ಅವರು ಜಗಳ ಆಡುವುದಕ್ಕೆ ಸಿದ್ಧವಾಗಿ ಇದ್ದಾರೆ.
ವಾಸ್ತವವಾಗಿ ಬಲವಂತವರು ಯಾರು? ಇವರಿಬ್ಬರಲ್ಲಿ ಬಲಶಾಲಿಗಳು ಯಾರು? ಇಸಾಕನೇ. ಆದರೂ ಕೂಡ ಇಸಾಕನು ಬಲವಂತನಾಗಿದ್ದರೂ ಕೂಡ ಸಮಾಧಾನವಾಗಿ ಅವರಿಂದ ದೂರ ಹೋಗುವುದಕ್ಕೆ ತೀರ್ಮಾನ ತೆಗೆದುಕೊಳ್ಳುತ್ತಾ ಇದ್ದಾನೆ. ಜಗಳಕ್ಕೆ ದೂರವಾಗಿ ಹೋಗದೆ ಹೋದರೆ ನಿನ್ನ ಬದುಕು ಜಗಳ ಹಾಗೆ ಇರುತ್ತದೆ. ಆದುದರಿಂದ ನಿನ್ನ ಸಹೋದರನಿಗೆ ನಿನ್ನ ಮೇಲೆ ಏನೋ ವಿರೋಧ ಇರುವಾಗ ನಿನ್ನ ಕಾಣಿಕೆಯನ್ನು ಬಿಟ್ಟು ಮೊದಲು ಸಮಾಧಾನ ಆಗಿ ನಂತರ ನಿನ್ನ ಕಾಣಿಕೆ ಕೊಡು. ಯೇಸು ಪ್ರಭು ಪರ್ವತ ಪ್ರಸಂಗದಲ್ಲಿ ಹೇಳಿದ ಮಾತು. ನಿನ್ನ ಸಹೋದರನ ಮೇಲೆ ನಿನ್ನ ಮೇಲೆ ವಿರೋಧ ಇರುವುದಾದರೆ ನೀನೇ ಹೋಗಿ ಸಮಾಧಾನ ಪಟ್ಟು ನಂತರ ಬಾ. ಕ್ರಿಸ್ತನು ಹೇಳಿದ ಪಾಠ ಇಸಾಕನು ತನ್ನ ಜೀವಿತದಲ್ಲಿ ಕ್ರಿಸ್ತು ಪೂರ್ವದಲ್ಲಿಯೇ ನೆರವೇರಿಸಿ ತೋರಿಸಿದನು. ದೇವ ಭಕ್ತನು ಈತನು, ನಿಜವಾದ ವಿಶ್ವಾಸಿ ಇಸಾಕನು. ಹೌದು, ಯುದ್ಧಕ್ಕೆ ಸಿದ್ಧವಾದವರೊಟ್ಟಿಗೆ ಯುದ್ಧ ಆಡದೆ ತಾನು ಪಡೆದ ಬಾವಿಯ ನೀರನ್ನು ಅವರಿಗೇ ಬಿಟ್ಟು ಹೋಗುತ್ತಿದ್ದಾನೆ. ಬಲವಂತರು ಬಲಹೀನನಿಗೆ, ಬಲಶಾಲಿಯಾದ ವ್ಯಕ್ತಿ ಬಲಹೀನರಿಗೆ ಬಾವಿಯನ್ನು ಬಿಟ್ಟು ಹೋಗುತ್ತಿದ್ದಾನೆ. ದ್ಯಾಟ್ ಈಸ್ ಕ್ರಿಶ್ಚಿಯಾನಿಟಿ. ವಿವೇಕ ಹೊಂದಿದವರು ಜಗಳಕ್ಕೆ ಹೋಗುವುದಿಲ್ಲ. ಜಗಳಕ್ಕೆ ದೂರವಾಗಿ ಓಡಿ ಹೋಗುವುದು ವಿವೇಕಿಯ ಲಕ್ಷಣ, ವಿಶ್ವಾಸಿಗಳ ಲಕ್ಷಣ. ಏಸೆಕ್ನಿಂದ ದೂರ ಹೋಗಿ ಬೇರೆ ಬಾವಿಯನ್ನು ಅಗೆಯುವುದಕ್ಕೆ ಪ್ರಾರಂಭಿಸಿದನು. 19ನೇ 20ನೇ ವಾಕ್ಯ. ಇಸಾಕರ ದನ ಕಾಯುವರು ನೀರನ್ನು ಅಗೆಯುವಾಗ ಜಗಳ ಆಡಿ ಈ ನೀರು ನಮ್ಮದೇ ಅಂತ ಹೇಳಿದ್ದರಿಂದ, ಜಗಳ ಆಡಿದ್ದರಿಂದ ಏಸೇಕ್ ಎಂದು ಆ ಬಾವಿಗೆ ಹೆಸರಿಟ್ಟನು. ನೀರೆಲ್ಲ ಅವರದಂತೆ, ನೀರಿನ ಬಾವಿ. ಮಣ್ಣು ಹಾಕಿ ಮುಚ್ಚಿದವರು ನೀರು ಸಿಕ್ಕಿದಾಗ ನಮ್ಮದು ಎಂದು ಜಗಳ ಆಡೋದಕ್ಕೆ ಬಂದಿದ್ದಾನೆ. ಮತ್ತೊಂದು ಬಾವಿಯನ್ನು ಅಗಿದಾಗ ಅದರ ಕುರಿತಾಗಿ ಕೂಡ ಜಗಳ ಆಡಿದ್ದರಿಂದ ಸಿಟ್ನಾ ಎಂದು ಹೆಸರಿಟ್ಟನು. ಎರಡನೇ ಬಾವಿ ಸಿಟ್ನಾ ಎಂದು ಹೆಸರಿಟ್ಟನು. ಅದನ್ನು ನಮ್ಮದು ಎಂದು ಜಗಳ ಆಡುವುದಕ್ಕೆ ಬಂದನು. ನೋಡುವಾಗ ಅವರು ವಿರೋಧಿಗಳಾಗಿದ್ದಾರೆ. ವಿರೋಧಕ್ಕೆ ಇಸಾಕನು ದೂರ ಹೋಗುತ್ತಾ ಇದ್ದಾನೆ. ಜಗಳ ಅಂದರೆ ಡೈರೆಕ್ಟ್ ಫೈಟ್, ವಿರೋಧ ಅಂದರೆ ಸ್ವಲ್ಪ ಕಡಿಮೆ. ಎರಡಕ್ಕೂ ಇಸಾಕನು ದೂರವಾಗಿದ್ದಾನೆ. ಸಮಾಧಾನ ಹೊಂದುವುದಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಂತರ ಬೇರೆ ಬಾವಿಯನ್ನು ಅಗಿಸಿದನು. ಮೂರನೇ ಬಾವಿ ಅಗಿಸಿದನು. ಮೂರನೇ ಬಾವಿ ಅಗಿಸುವಾಗ ನೀರು ಸಿಕ್ಕಿತು, ಆದರೆ ಅಲ್ಲಿ ಜಗಳ, ವಿರೋಧ ಬರಲಿಲ್ಲ. ಆದುದರಿಂದ ದೇವರು ಅವರಿಗೆ ನಿವಾಸ ಸ್ಥಾನವನ್ನು ಏರ್ಪಡಿಸಿದನು. ರೂಮ್ ಆ್ಯಂಡ್ ಸ್ಪೇಸ್. ಗಾಡ್ ಸಪ್ರೇಟೆಡ್ ಐಸಕ್ ಫ್ರಮ್ ದೆಮ್. ಇಸಾಕನನ್ನು ದೇವರು ಅವರಿಂದ ದೂರ ಮಾಡುತ್ತಿದ್ದಾನೆ. ಅದಕ್ಕೆ ರೆಹಬೋತ್, ನಮಗೋಸ್ಕರ ಸ್ಥಳ ಅನ್ನುವಂಥ ಹೆಸರನ್ನು ಇಟ್ಟನು. ಏಸೆಕ್ನಲ್ಲಿ ಜಗಳ, ಸಿಟ್ನಾದಲ್ಲಿ ವಿರೋಧ. ಆ ನೀರಿನ ಬಾವಿ ಬಿಟ್ಟು ಅವರನ್ನು ಬಿಟ್ಟು ಸಮಾಧಾನವಾಗಿ ಬರುತ್ತಾ ಇದ್ದಾನೆ. ನೀತಿಯಿಂದ ವ್ಯವಸಾಯ ಅಲ್ಲ, ದೇವರಿಂದ ವ್ಯವಸಾಯ, ದೇವರಿಂದ ಆಶೀರ್ವಾದ ಎಂಬುದಾಗಿ ನಂಬಿದ ವ್ಯಕ್ತಿ ಇಸಾಕನು. ನಿನ್ನ ಆಸ್ತಿ ಹೋಗುತ್ತೆ ಅನ್ನುತ್ತಾ ಭಯಪಡ್ತಾ ಇದೆಯಾ? ಆಸ್ತಿಯಿಂದ ಅಲ್ಲ ದೊಡ್ಡವನು, ದೇವರಿಂದ ದೊಡ್ಡವನು. ನಿನ್ನ ಪದವಿ ಹೋಗುತ್ತದೆ ಅಂತ ಭಯಪಡ್ತಾ ಇದೆಯಾ? ಪದವಿಯಿಂದ ದೊಡ್ಡವನಲ್ಲ, ದೇವರಿಂದ ನೀನು ದೊಡ್ಡವನಾಗುತ್ತೀಯಾ? ಇನ್ನೂ ದೊಡ್ಡ ಪದವಿ ದೇವರು ಕೊಡುತ್ತಾನೆ, ದೊಡ್ಡ ಆಸ್ತಿ ದೇವರು ಕೊಡುತ್ತಾನೆ. ಜಗಳದಿಂದ ಕೂಡಿದ, ವಿರೋಧದಿಂದ ಕೂಡಿದ ಆಸ್ತಿಗಾಗಿ ಜಗಳ ಆಡಬೇಡ ಎಂಬುದಾಗಿ ದೇವರ ಹೆಸರಲ್ಲಿ ಜ್ಞಾಪಕ ಮಾಡುತ್ತಾ ಇದ್ದೇನೆ. ಮೂರನೇ ಬಾವಿ ರೆಹಬೋತ್. ಆದರೂ ಆ ಸ್ಥಳವನ್ನು ಬಿಟ್ಟು ಹೋಗುವುದಕ್ಕೆ ಇಷ್ಟಪಟ್ಟನು. ರೆಹಬೋತಲ್ಲಿ ವಿರೋಧ, ಜಗಳ ಇದೆರಡನ್ನು ಬಿಟ್ಟು ಬಂದ
ಸ್ಥಳದಲ್ಲಿ ರೆಹೋಬೋತ್ ಅನ್ನುವಂಥ ಸ್ಥಳವನ್ನು ಬಿಟ್ಟು ಕೂಡ ಇನ್ನೂ ಮುಂದೆ ಹೋಗಿ ಬೇರ್ಷೆಬ ಸ್ಥಳಕ್ಕೆ ಹೋದನು. ಗೆರಾರಿನಿಂದ ಬೇರ್ಷೆಬೆಗೆ ಬಂದನು. ತಂದೆ ವಾಸ ಇದ್ದ ಸ್ಥಳ. ಸಾರಾ ಮರಣ ಹೊಂದಿದಾಗ ಅಬ್ರಹಾಮನು ಬೇರ್ಷೆಬದಲ್ಲಿಯೇ ಇದ್ದಾನೆ. ಅದೇ ಬೇರ್ಷೆಬದಲ್ಲಿ 7 ನೀರಿನ ಬಾವಿಗಳನ್ನು ಅಬ್ರಹಾಮನು ಒಂದು ಕಾಲದಲ್ಲಿ ಕಂಡುಕೊಂಡಿದ್ದನು. ಆ ಸ್ಥಳಕ್ಕೆ ಹೋಗಿ ನಿವಾಸ ಮಾಡಿ ಜೀವಿಸುವುದಕ್ಕೆ ಬೇರ್ಷೆಬೆಗೆ ಇಸಾಕನು ಹೋದನು. ನೋಡಿ, 3 ಜಲ ಹೊಂದಿದ ಬಾವಿಗಳನ್ನು ಬಿಟ್ಟು ಹೋಗುವುದು ಎಷ್ಟು ಸಾಹಸವಾದ ಕಾರ್ಯ. ವ್ಯವಸಾಯ ಆಧಾರವಾದ ನೀರಿನ ಬಾವಿಯನ್ನು ಕುರಿತಾಗಿ ಆಸೆ ಪಡಲಿಲ್ಲ. ಹ್ಯೂಮನ್ ರಿಸೋರ್ಸ್ ಕುರಿತಾಗಿ, ಹಣದ ರಿಸೋರ್ಸ್ ಕುರಿತಾಗಿ ಇಸಾಕನು ಆಸೆ ಪಡಲಿಲ್ಲ, ಆಧಾರ ಪಡಲಿಲ್ಲ. ಡಿವೈನ್ ಸೋರ್ಸ್ಗಾಗಿ ಆಸೆ ಪಟ್ಟನು. ದೇವರು ಎಷ್ಟು ಪ್ರೀತಿಯುಳ್ಳವನು ಗೊತ್ತಾ? ಸಮಾಜ ತಿರಸ್ಕರಿಸುವಾಗ, ಸಮಾಜ ವಿರೋಧ ಮಾಡುವಾಗ ಮತ್ತೆ ಬಲಪಡಿಸುವುದಕ್ಕೆ ದೇವರು ಪ್ರತ್ಯಕ್ಷವಾದನು. 23-24 ವಾಕ್ಯದಲ್ಲಿ ನೋಡುವಾಗ, ಆ ರಾತ್ರಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು ಬೇರ್ಷೆಬಗೆ ಹೋದ ಅದೇ ರಾತ್ರಿ ಪ್ರತ್ಯಕ್ಷವಾದನು. ರೀಕನ್ಫರ್ಮ್ ದ ಪ್ರಾಮಿಸ್. ಮತ್ತೆ ಅದೇ ವಾಗ್ದಾನವನ್ನು ದೇವರು ಸ್ಥಿರಪಡಿಸುತ್ತಾ ಇದ್ದಾನೆ. ಮತ್ತೆ ಅಭಯ ಕೊಡುತ್ತಾ ಇದ್ದಾನೆ. ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ನೀನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿದ್ದೇನೆ. ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ದೇವರು ದರ್ಶನ ಕೊಟ್ಟನು. ಇದೇ ಅಧ್ಯಾಯದಲ್ಲಿ 2ನೇ ಬಾರಿಗೆ ಇಸಾಕನೊಟ್ಟಿಗೆ ದೇವರು ಮಾತನಾಡಿದನು. ನಾನು ನಿನ್ನ ತಂದೆಯಾದ ದೇವರು, ಗಾಡ್ ಆಫ್ ಅಬ್ರಹಾಮ್, ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸುವೆನು. ನಾನು ವಾಗ್ದಾನ ಅಬ್ರಹಾಮನಿಗೆ ಮಾಡಿದನು, ನಿನ್ನ ಸಂತಾನವನ್ನು ಅಭಿವೃದ್ಧಿಪಡಿಸುವೆನು. ಮತ್ತೆ ನಿನಗೆ ಹೇಳ್ತಾ ಇದ್ದೇನೆ, ನೀನು ಅಬ್ರಹಾಮನ ಸಂತತಿ ಆಗಿರುವುದರಿಂದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸುವೆನು. ನೀನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿದ್ದೇನೆ. ಈ ಒಂದು ಮಾತು ಸಾಕು ನಮ್ಮ ಜೀವಿತ ಕಾಲದಲ್ಲೆಲ್ಲ ಧೈರ್ಯವಾಗಿ ಬದುಕುವುದಕ್ಕೆ. ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿ ಇದ್ದೇನೆ. ಒಂದು ಮಾತು ಹೇಳುತ್ತೇನೆ, ದೇವರು ನನಗೆ ಬೈಬಲ್ ವಿಡಿಯೋ ಕಾಮೆಂಟರಿ ಪ್ರಪಂಚದ ಭಾಷೆಗಳಲ್ಲೆಲ್ಲ ತೆಗೆದುಕೊಂಡು ಹೋಗುತ್ತೇನೆ. ಇದು ಸಮಾಜಕ್ಕೆ ಹೇಳುವುದಕ್ಕೆ ಬಹಳ ಕಷ್ಟಪಟ್ಟೆ. ಇದು ಎಷ್ಟೋ 1 ಕೋಟಿ ಖರ್ಚು ಇರುವಂಥ ಪ್ರಾಜೆಕ್ಟ್. ಕೈಯಲ್ಲಿ ಹಣ ಇಲ್ಲ ಅಂದರೆ ಯಾರೂ ನಂಬೋದಿಲ್ಲ. ಈ ಮಾತೆ ನನ್ನನ್ನು ಬಲಪಡಿಸುತ್ತಾ ಇದೆ. ನಾನು ನಿನ್ನ ದೇವರು, ನಾನು ನಿನ್ನ ಬಳಿ ಇದ್ದೇನೆ, ನಾನು ನಿನಗೆ ಸಂಗಡವಾಗಿದ್ದೇನೆ, ನೀನು ಭಯಪಡಬೇಡ. ಆದುದರಿಂದ ಇದು ಸಂಪೂರ್ತಿಯಾಗಿ ನನ್ನ ಮರಣದ ನಂತರ ಆದರೂ ಕೂಡ ಈ ವಾಕ್ಯ ಪೂರ್ಣವಾಗಿ ನನಗೆ ಕೊಟ್ಟ ವಾಗ್ದಾನ ಈ ವಾಕ್ಯ ಮೂಲಕ ಸಂಪೂರ್ಣ ಆದರೆ ನೀವೇ ಸಾಕ್ಷಿಯಾಗಿ ತಿಳಿದುಕೊಳ್ಳುವಿರಿ. ಸಹೋದರ ಸಹೋದರಿ, ನಾನು ನಿನ್ನ ಬಳಿಯಲ್ಲಿದ್ದೇನೆ, ಭಯಪಡಬೇಡ. ನನ್ನ ದಾಸನಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ಸಂತಾನವನ್ನು ಆಶೀರ್ವದಿಸುವೆನು. ದೇವರು ಯೇಸು ಕ್ರಿಸ್ತನ ಮೂಲಕ ನನ್ನನ್ನು ಆಶೀರ್ವದಿಸಿದ್ದಾನೆ. ಅಬ್ರಹಾಮನ ನಿಮಿತ್ತ ಇಸಾಕನನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳಿದ ದೇವರೇ ಈ ದಿನದಲ್ಲಿ ಯೇಸು ಕ್ರಿಸ್ತನ ನಿಮಿತ್ತ ನನ್ನನ್ನು ಆಶೀರ್ವದಿಸುತ್ತಾನೆ. ಆತನಲ್ಲಿ ವಿಶ್ವಾಸ ಇಟ್ಟಿರುವುದರಿಂದ ಆ ವಾಗ್ದಾನವೆಲ್ಲವೂ ಆತನಿಂದ ಅನುಗ್ರಹಿಸಲ್ಪಟ್ಟವು. ಅವೆಲ್ಲವೂ ಕೂಡ ನಡೆದೇ ತಿರುತ್ತದೆ ಎಂದು ವಾಕ್ಯ ಹೇಳುತ್ತದೆ. ಅಲ್ಲಿ ಆತನು ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವನ ಹೆಸರಿನಲ್ಲಿ ಆರಾಧಿಸಿ ಅಲ್ಲಿ ಗುಡಾರ ಹಾಕಿಸಿಕೊಂಡನು. ಏನು ಮಾಡಿದ? ಬಾವಿ ಮತ್ತೆ ಅಗೆಯುವುದಕ್ಕಿಂತ ಮುಂಚೆ ಗುಡಾರ ಹಾಕಿದನು. ಗುಡಾರ ಹಾಕುವುದಕ್ಕಿಂತ ಮುಂಚೆ ಆರಾಧಿಸಿದನು. ಅದಕ್ಕಿಂತ ಮುಂಚೆ ಯಜ್ಞವೇದಿಯನ್ನು ಕಟ್ಟಿದನು. ಸೀಕ್ವೆನ್ಸ್ ಆಫ್ ದಿ ಆರ್ಡರ್ ನೋಡಿ.
ಬಲಿಪೀಠ ಕಟ್ಟಿದ, ಪ್ರಾರ್ಥನೆ ಮಾಡಿದ, ಗುಡಾರ ಕಟ್ಟಿದ, ಏರ್ಪಾಟು ಮಾಡಿದ. ಯಜ್ಞವೇದಿ ಆರಾಧನೆಯನ್ನು ಸೂಚಿಸುತ್ತದೆ, ಕೃತಜ್ಞತಾ ಸ್ತುತಿಯನ್ನು ಸೂಚಿಸುತ್ತದೆ. ದೇವರು ಯಾವಾಗ ತನಗೆ ತಿರುಗಿ ರೀಕನ್ಫರ್ಮೇಷನ್ ಆಫ್ ಪ್ರಾಮಿಸ್ ಕೊಟ್ಟನೋ ದೇವರನ್ನು ಸ್ತುತಿಸುತ್ತಾ ಇದ್ದಾನೆ, ಆರಾಧಿಸುತ್ತಾ ಇದ್ದಾನೆ. ಯಜ್ಞವೇದಿಯನ್ನು ಕಟ್ಟಿ ಆರಾಧಿಸಿ ದಹನ ಬಲಿಯನ್ನು ಕೊಟ್ಟು ದೇವರನ್ನು ಆರಾಧಿಸುತ್ತಾ ಇದ್ದಾನೆ, ಪ್ರಾರ್ಥನೆ ಮಾಡುತ್ತಿದ್ದಾನೆ. ಈ ಡೆವಲಪ್ ಈ ಸ್ಪಿರಿಚುವಲ್ ಲೈಫ್, ತನ್ನ ಆಧ್ಯಾತ್ಮಿಕ ಜೀವಿತವನ್ನು ವೃದ್ಧಿ ಮಾಡಿಕೊಂಡನು. ಅಷ್ಟೇ ಅಲ್ಲದೆ ಮಾದರಿಯಾಗಿ ಇರುವುದಕ್ಕೆ ಗುಡಾರವನ್ನೇ ಹಾಕಿಕೊಂಡನು. ದೇವರು ಆತನನ್ನು ಎಷ್ಟು ಐಶ್ವರ್ಯವಂತನಾಗಿ ಮಾಡುತ್ತೇನೆಂದು ವಾಗ್ದಾನ ಮಾಡಿದನೋ ವಾಗ್ದಾನವನ್ನು ಅನುಭವಿಸುವುದಕ್ಕಾಗಿ ಸಾಧಾರಣವಾದ ಜೀವಿತವನ್ನು ಜೀವಿಸುತ್ತಿದ್ದಾನೆ. ಗುಡಾರ ಹಾಕಿಕೊಂಡನು, ಪ್ರಾರ್ಥನೆ ಮಾಡಿಕೊಂಡನು. ಆಗ ಬಾವಿಗಾಗಿ ಸೇವಕರು ಅಗಿದರು. ಯಾವ ಪ್ರಯತ್ನ ಮಾಡುತ್ತೇವೆ ಅನ್ನುವಾಗಲೂ ದೇವರನ್ನು ಆರಾಧಿಸಬೇಕು, ಸ್ತುತಿಸಬೇಕು, ದೇವರ ವಿಧಾನದಲ್ಲಿ ಜೀವಿತವನ್ನು ಸಿದ್ಧ ಮಾಡಿಕೊಳ್ಳಬೇಕು. ಆಗ ಪ್ರತಿ ವಿಧವಾದ ಪ್ರಯತ್ನ ನಮಗೆ ಫಲಿಸುತ್ತದೆ, ಪ್ರತಿ ವಿಧವಾದ ಕೆಲಸ ಫಲಿಸುತ್ತದೆ ಎಂದು ಹೇಳಿ ನಾವು ತಿಳಿದುಕೊಳ್ಳಬೇಕು. ಬಾವಿಯನ್ನು ಅಗೆಯುವುದಕ್ಕೆ ಸೇವಕರು ಹೋದರು. ಬೇರ್ಷೆಬದಲ್ಲಿ ಗುಡಾರದಲ್ಲಿ ಇಸಾಕನು ಇದ್ದಾನೆ. 3 ಅತಿಥಿಗಳು ಆತನ ಬಳಿಗೆ ಬರುತ್ತಾ ಇದ್ದಾರೆ. ಆ ಸಮಯದಲ್ಲಿ ಅಬಿಮೆಲೆಕನು ತನ್ನ ಮಂತ್ರಿಯಾದ ಅಹುಜ್ಜತನನನ್ನು, ಸೇನಾಪತಿಯಾದ ಫೀಕೋಲನನ್ನು ಸಂಗಡ ಕರೆದುಕೊಂಡು ಗೆರಾರಿನಿಂದ ಇಸಾಕನ ಬಳಿಗೆ ಬರಲು ಇಸಾಕನ ಮನೆಗೆ ಬಂದರು. ನೋಡಿ, ಒಂದು ಕಾಲದಲ್ಲಿ ವಿರೋಧಿಗಳು ಆ ವ್ಯಕ್ತಿಗಳು ಪ್ರತಿನಿಧಿಗಳಾಗಿ ಬರುತ್ತಾ ಇದ್ದಾರೆ. ಒಂದು ಕಾಲದಲ್ಲಿ ತಗ್ಗಿಸಿಕೊಳ್ಳುವುದಕ್ಕೆ ಕಾರಣ ಆದಂಥ ವ್ಯಕ್ತಿಗಳು 3 ಬರುತ್ತಾ ಇದ್ದಾರೆ. ಬಂದು ಇಸಾಕನೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ಇಸಾಕನು ಅವರೊಟ್ಟಿಗೆ ಮಾತಾಡಿ, ನೀವು ನನ್ನನ್ನು ದ್ವೇಷಿಸಿ ನಿಮ್ಮ ಬಳಿಯಿಂದ ಕಳುಹಿಸಿಬಿಟ್ಟಿರಲ್ಲ, ಈಗ ನನ್ನ ಬಳಿಗೆ ಯಾಕೆ ಬಂದಿರಿ? ನೀವು ನನ್ನನ್ನು ನಿಮ್ಮ ಬಳಿಯಿಂದ ಕಳುಹಿಸಿಬಿಟ್ಟಿದ್ದೀರಾ, ಈಗ ನನ್ನ ಬಳಿಗೆ ಬಂದಿದ್ದೀರಿ ಯಾಕೆ? ಅದಕ್ಕೆ ಅವರು ಕೊಟ್ಟಂಥ ಉತ್ತರ ಅದ್ಭುತ. ಅವರು ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡು ಬಂದದರಿಂದ ನಾವು ಒಬ್ಬರಿಗೊಬ್ಬರು ಪ್ರಮಾಣ ಪೂರ್ವಕವಾಗಿ ಒಡಂಬಡಿಕೆ ಮಾಡಿಕೊಳ್ಳೋಣವೆಂದು ಆಲೋಚಿಸಿದೆವು. ನೀನು ನಮಗೆ ಕೇಡು ಮಾಡದ ಹಾಗೆ ಪ್ರಮಾಣ ಮಾಡುವುದಕ್ಕಾಗಿ ಒಡಂಬಡಿಕೆ ಮಾಡಿಕೊಳ್ಳೋಣ ಎಂದು ಬಂದಿದ್ದೇವೆ ಅಂದರು. ಅನ್ಯ ಜನರು ಹೇಳುತ್ತಾ ಇದ್ದಾರೆ, ನೀನು ಯೆಹೋವನ ಆಶೀರ್ವಾದ ಹೊಂದಿದ್ದೀಯ, ನಿನ್ನನ್ನು ದೇವರು ಆಶೀರ್ವದಿಸಿದ್ದನ್ನು ನೋಡಿದ್ದೇವೆ, ದೇವರು ನಿನ್ನ ಜೊತೆಯಲ್ಲಿದ್ದಾನೆ ನೋಡಿದ್ದೇವೆ. ದಟ್ ಈಸ್ ದ ರೀಸನ್ ವಿ ಕೇಮ್ ಹಿಯರ್. ಅದಕ್ಕೆ ಬಂದಿದ್ದೇವೆ. ನಿನ್ನ ಐಶ್ವರ್ಯ ನೋಡಿ ಅಲ್ಲ, ನಿನ್ನ ಬಲ ನೋಡಿ ಅಲ್ಲ, ನೀನು ಏನೋ ದೊಡ್ಡ ವ್ಯಕ್ತಿ ಅಂತಲ್ಲ, ದೇವರನ್ನು ನೋಡಿ ಬಂದಿದ್ದೇವೆ ಸಮಾಧಾನ ಆಗುವುದಕ್ಕಾಗಿ. ಯಾಕಂದರೆ ದೇವರು ನಿನ್ನ ಸಂಗಡ ಇದ್ದಾನೆ. ನಿನ್ನ ದೇವರು ನಿನ್ನ ಶತ್ರುಗಳನ್ನು ನಾಶ ಮಾಡುತ್ತಾನಂತ ನನಗೆ ಗೊತ್ತು. ಅಂಥ ದೇವರನ್ನು ನೀನು ಹೊಂದಿಕೊಂಡಿದ್ದೀಯಾ. ನಮ್ಮೊಟ್ಟಿಗೆ ಸಮಾಧಾನ ಆಗು, ನಿಮಗೂ ನಮಗೂ ಸಮಾಧಾನ ಇರಲಿ. ಗೆರಾರಿಗೆ ಕಳಿಸುವಾಗ ಏನೂ ಹಾನಿ ಮಾಡದೆ ಕಳಿಸಿದೆವು. ನೀನು ನಮಗೆ ಕೇಡು ಮಾಡದೆ ಭವಿಷ್ಯದಲ್ಲಿ ಕೇಡು ಮಾಡದ ಹಾಗೆ ಒಂದು ಪ್ರಮಾಣ ಮಾಡಬೇಕೆಂಬುದಾಗಿ ಮಾತಾಡುವುದಕ್ಕೆ ಬಂದಿದ್ದೇವೆ. ನೋಡಿ, ಇಸಾಕನು ಸಂತೋಷಪಟ್ಟನು. ಇಸಾಕನು ಸಾತ್ವಿಕನು, ಇಸಾಕನು ದೀನನು, ಇಸಾಕನು ಯುದ್ಧಕ್ಕೆ ದೂರ ಇರುವಾತನು, ಸಮಾಧಾನವನ್ನು ಇಷ್ಟಪಡುವಾತನು. ಅದಕ್ಕೆ ಇಸಾಕನು ಅವರು ಹೇಳಿದ ಮಾತು ಕೇಳಿ ಸಂತೋಷಿಸಿ ಅವರಿಗೆ ಔತಣವನ್ನು ಸಿದ್ಧ ಮಾಡಿದನು. 30ನೇ ವಾಕ್ಯ. ಇಸಾಕನು ಅವರಿಗೆ ಔತಣ ಮಾಡಿಸಿದನು. ಅವರೆಲ್ಲರೂ ಭೋಜನೋಪಚಾರಗಳನ್ನು ತೀರಿಸಿಕೊಂಡರು. ನಿಬಂಧನ ಕುರಿತಾದ ಅಭ್ಯಂತರವನ್ನು ಮಾಡಲಿಲ್ಲ. ಈಗ ನಾವು ಆಗ್ತಾ ಇದ್ದೇವ, ಅನ್ಯರು ಸಮಾಧಾನ ಕೋರಿ ಬಂದಾಗ ಅವರೊಟ್ಟಿಗೆ ಸಮಾಧಾನವಾಗಿ ಇರುವುದಕ್ಕೆ ನಾವು ಇಷ್ಟಪಡುತ್ತೇವ? ಒಂದು ಸಭೆಗೆ ಹೋಗುವವನು ಇನ್ನೊಬ್ಬ
ಸಭೆಗೆ ಹೋಗುವವರನ್ನು ದ್ವೇಷ ಮಾಡ್ತಾ ಇದ್ದಾನೆ, ಸಹಿಸಿಕೊಳ್ತಾ ಇಲ್ಲ. ಆ ದಿನಗಳಲ್ಲಿ ಅಬೀಮೆಲೆಕನು ಬಂದು ಇಸಾಕನಿಗೆ ನಮ್ಮೊಟ್ಟಿಗೆ ಸಮಾಧಾನವಾಗಿ ಇರು ಎಂದು ಹೇಳಿದಾಗ ಸರಿ ಅಂದನಲ್ಲ. ಲೋಕದೊಟ್ಟಿಗೆ ಸಮಾಧಾನವಾಗುವುದಕ್ಕಾಗಿ ಇಷ್ಟಪಡದವನು ವಿಶ್ವಾಸಿ ಹೇಗಾಗುತ್ತಾನೆ? ತಾನು ದೇವರ ಸನ್ನಿಧಿಯನ್ನು ಸಮಾಧಾನವನ್ನು ಹೃದಯದಲ್ಲಿ ಅನುಭವಿಸುವನು ಸಮಾಜಕ್ಕೆ ಅದನ್ನು ಕೊಡದೇ ಇದ್ದರೆ ವಿಶ್ವಾಸಿ ಹೇಗಾಗುತ್ತಾನೆ? ನಿನ್ನ ಅಂತರಂಗದಲ್ಲಿ ಪ್ರವೇಶಿಸಿದ ಸಮಾಧಾನ ನಿನ್ನ ಸಮಾಜದಲ್ಲಿ ಸುತ್ತಮುತ್ತಲಿರುವಂಥ ನಿವಾಸಿಗಳಿಗೆ ಆ ಸಮಾಧಾನ ಅದರ ಪ್ರಭಾವ ಬೀರಬೇಕಲ್ವಾ? ಆ ರೀತಿಯಾಗಿ ನಾವು ಇದ್ದೇವಾ? ಆ ರೀತಿಯಾಗಿ ಇರಬೇಕು ಅನ್ನೋದನ್ನು ಕಲಿಬೇಕು. ಅವರು ಕೇಳಿಕೊಂಡಾಗ ಔತಣವನ್ನು ಮಾಡಿ ಒಬ್ಬರಿಗೊಬ್ಬರು ಊಟ ಮಾಡಿಕೊಂಡರು. ಇಸ್ಸಾಕನವರನ್ನು ಸಾಗ ಕಳಿಸಲು ಅವರು ಸಮಾಧಾನದೊಡನೆ ಹೊರಟು ಹೋದರು. ಯಾವಾಗ ಶತ್ರುಗಳು ಸಹಿತ ಸಮಾಧಾನ ತೋರಿಸಿದನೋ ದೇವರು ಒಂದು ಬಂಪರ್ ಪ್ರೈಸ್ ಕೊಟ್ಟುತ್ತಾ ಇದ್ದಾನೆ. ಮಹೋನ್ನತವಾದ ಆಶೀರ್ವಾದ ದೇವರು ಕೊಡ್ತಾ ಇದ್ದಾನೆ. ಬೇರ್ಷೆಬಾ ಬಾವಿ ಅಂದರೆ 7 wells, 7 ಬಾವಿಗಳು. ಒಂದು ಬಾವಿ ಅಲ್ಲ, 2 ಬಾವಿ, 7-fold ವಾಟರ್ ಸ್ಪ್ರಿಂಗ್ಸ್, ಜೀವ ಜಲಗಳನ್ನು, ಅತ್ಯಧಿಕವಾದ ನೀರು ಉತ್ಪತ್ತಿಯಾಗುವಂಥ ಬಾವಿಯನ್ನು ಕೊಟ್ಟನು. 7 ಅಂದರೆ ಸಂಪೂರ್ಣವಾದದ್ದು. ಬೈಬಲ್ ಅನ್ನೋದು 7 ಅನ್ನೋದು ಸಂಪೂರ್ಣವಾದದ್ದು. ಸಂಪೂರ್ಣವಾದ ಸಮೃದ್ಧಿ ಹೊಂದಿದ ವ್ಯವಸಾಯದ ಬಾವಿಯನ್ನು ದೇವರು ಇಸಾಕನಿಗೆ ಕೊಟ್ಟನು. ಚಿಕ್ಕ ಸಮಾಧಾನ ಇಸಾಕನು ಅಬೀಮೆಲೆಕನಿಗೂ ಕೊಟ್ಟರೆ ದೊಡ್ಡ ಬಹುಮಾನ ದೇವರು ಇಸಾಕನಿಗೆ ಕೊಟ್ಟನು. ನಾವು ಕಲಿಯಬೇಕು ಪ್ರಿಯ ದೇವರ ಮಕ್ಕಳೇ. ಸಮಾಜಕ್ಕೆ ಚಿಕ್ಕ ಮೇಲು ಮಾಡಿದರೆ ದೇವರು ದೊಡ್ಡ ಮೇಲು ಮಾಡುತ್ತಾನೆ ನಮಗೆ. ನಾನು ನನ್ನ ಜೀವಿತವೆಲ್ಲ ದೇವರ ಸೇವೆಯಲ್ಲಿ ಇರಬೇಕೆಂದು, ಈ ಸೇವೆ ಲೋಕಕ್ಕೆ ಉಪಯೋಗಿಸಲ್ಪಡಬೇಕು, ಚಿಕ್ಕ ಕೆಲಸ ಆದರೂ ದೇವರಿಗಾಗಿ ಮಾಡಬೇಕು ಎಂದು ಆಸೆಪಟ್ಟೆನು. ದಿನಕ್ಕೆ ಅರ್ಧ ಗಂಟೆ ವಾಕ್ಯ ಹೇಳುವುದನ್ನು ಪ್ರಾರಂಭಿಸಿದೆ 2001ರಲ್ಲಿ. ಅದು ಈಗ ಪ್ರಪಂಚದಲ್ಲಿ ರೆಕಾರ್ಡ್ ಆಗಿದೆ. ನಾನು ಚಿಕ್ಕ ಕೆಲಸ ಮಾಡಿದನು, ದೇವರು ದೊಡ್ಡ ಅವಾರ್ಡ್ ರೆಕಾರ್ಡ್ಸ್ ನನಗೆ ಸ್ವಂತವಾಗಿ ಕೊಟ್ಟನು. ನಾವು ಚಿಕ್ಕ ವಿಧೇಯತೆ ಕೊಡುವುದನ್ನು ಕಲಿಯುವಾಗ ದೊಡ್ಡ ಬಹುಮಾನ ದೇವರು ಕೊಡುತ್ತಾನೆ. 26ನೇ ವಾಕ್ಯ ಎಲ್ಲ ನೋಡುವಾಗ ಬೇರ್ಷೆಬಾ ಅನ್ನುವಂಥ ಹೆಸರನ್ನು ಇಟ್ಟುಕೊಂಡನು. ಮೋಶೆ ಗ್ರಂಥಗಳ ರಚನಾಕಾರನು. ಮೋಶೆ ಕಾಲದಲ್ಲಿ ಬೇರ್ಷೆಬಾ ದೊಡ್ಡ ಪಟ್ಟಣವಾಗಿದೆ. ಅಬ್ರಹಾಮನು ಆ ಪ್ರಾಂತ್ಯದಲ್ಲಿ, ಇಸಾಕನ ಪ್ರಾಂತ್ಯದಲ್ಲಿ ನಿವಾಸ ಮಾಡಿದವರು. ದೇವರ ಮಕ್ಕಳು ಎಲ್ಲಿ ಇದ್ದರೂ ಆಶೀರ್ವಾದ. ದೇವರ ಮಕ್ಕಳು ಎಲ್ಲಿ ನಿವಾಸ ಮಾಡಿದರೋ ಆ ಸ್ಥಳಕ್ಕೆ ಒಂದು ಸಮಾಧಾನ, ಅಭಿವೃದ್ಧಿ. ನಮ್ಮ ದೇಶಕ್ಕೆ ನಾವು ಅಭಿವೃದ್ಧಿಯಾಗಿ ಮಾರ್ಪಡಬೇಕು. ನಮ್ಮ ದೇಶಕ್ಕೆ ಸಮಾಧಾನ ನಾವು ಕೊಡೋಣ. ನಮ್ಮ ದೇಶಕ್ಕೆ ಪ್ರೀತಿಯನ್ನು ಹಂಚಿಕೊಳ್ಳೋಣ. ಕ್ರಿಸ್ತು ಪ್ರೀತಿಯಿಂದ ಅನೇಕರನ್ನು ದರ್ಶಿಸೋಣ. ಆದಿಕಾಂಡ ಗ್ರಂಥ 26ನೇ ಅಧ್ಯಾಯ 34ನೇ ವಾಕ್ಯ, 35ನೇ ವಾಕ್ಯ. ಏಸಾವನು 40 ವರ್ಷದವನಾದಾಗ ಹಿತ್ತಿಯನಾದ ಬೆರೆಯ ಮಗಳಾದ ಯೆಹೂದಿತಳನ್ನೂ ಹಿತ್ತಿಯನಾದ ಏಲೋನನ ಮಗಳಾದ ಬಾಸೆಮತಳನ್ನು ಮದುವೆ ಮಾಡಿಕೊಂಡನು. ಇವರ ದೆಸೆಯಿಂದ ಇಸಾಕನಿಗೂ ರೆಬೆಕ್ಕಳಿಗೂ ಮನೋವ್ಯಥೆ ಉಂಟಾಯಿತು. ಕಾನಾನ ಕುಮಾರ್ತೆಯರನ್ನು ಏಸಾವನು ಮದುವೆ ಮಾಡಿಕೊಂಡನು. 2 ಸ್ತ್ರೀಯರನ್ನು ಮದುವೆ ಮಾಡಿಕೊಂಡನು. 2 ಸ್ತ್ರೀಯರು ಕೂಡ ಇಸಾಕನಿಗೆ ರೆಬೆಕ್ಕಳಿಗೂ ಮನೋವ್ಯಥೆಯನ್ನು ಕೊಟ್ಟಿತು. ಇದು ಫ್ಯಾಮಿಲಿ ಮ್ಯಾಟರ್. ಅತ್ತ ಮಾಮ ಗಂಡ ಇಲ್ಲಿ ಕಾಣುತ್ತಾ ಇದ್ದಾರೆ, ಹಾಗೆ ಇಲ್ಲಿ ಸೊಸೆಯರು ಕಾಣುತ್ತಾ ಇದ್ದಾರೆ. ಸೊಸೆಯರು ಅತ್ತೆ ಮಾವರ ಮನಸ್ತಾಪಕ್ಕೆ ಕಾರಣ ಆಗಿದ್ದಾರೆ. ಅನ್ಯ ಸಂಪ್ರದಾಯ, ಅನ್ಯ ವಿಶ್ವಾಸಿಗಳೊಟ್ಟಿಗೆ ಇರುವಂಥವರು ಅವರ ಕಾರ್ಯಗಳ ಮೂಲಕ ವಿಶ್ವಾಸಿಗಳಾದ ಇಸಾಕ ರೆಬೆಕ್ಕರಿಗೆ ಮನೋವ್ಯಥೆ ಉಂಟಾಗುತ್ತಿದೆ. ಸೊಸೆಯರು ಅತ್ತೆ ಮಾವರಿಗೆ ದುಃಖ ಪಡಿಸಬಾರದು, ಅವರನ್ನು ಆಧರಿಸಬೇಕು, ದುಃಖ ಪಡಿಸಬಾರದು, ಆ ರೀತಿಯಾಗಿ ಇರಬಾರದು.
40ನೇ ಪ್ರಾಯದಲ್ಲಿ ಏಸಾವನು ಮದುವೆ ಆದನು. ಏಸಾವನು ಯಾಕೋಬನು ದೊಡ್ಡವರಾಗಿದ್ದಾರಲ್ಲ. ಏಸಾವನು ಮೊದಲು ಮದುವೆ ಆಗ್ತಾ ಇದ್ದಾನೆ. ಕಾನಾನ್ ಕುಮಾರ್ತೆಯನ್ನು ಮದುವೆ ಆಗುತ್ತಾ ಇದ್ದಾನೆ. ತಂದೆಯಾದ ಇಸಾಕನಿಗೂ ಒಳ್ಳೆ ಮಾಂಸದಿಂದ ಆಹಾರ ಸಿದ್ಧ ಮಾಡಿ ಕೊಂಡು ಹೋಗಿ ಕೊಡುವಾತನು. ತಂದೆ ತಾಯಿಗಳನ್ನು ಜಾಗ್ರತೆಯಿಂದ ನೋಡಿಕೊಂಡ. ಆದರೂ ಹೆಂಡತಿಯರು ಅವರನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ. ನೀವು ಕ್ರೈಸ್ತ ಕುಟುಂಬವಾಗಿದ್ದರೆ ನೀವು ಯಾವ ರೀತಿಯಾಗಿ ಪ್ರವರ್ತಿಸುತ್ತಾ ಇದ್ದೀರಾ? ಒಂದು ಸಾರಿ ಆಲೋಚನೆ ಮಾಡಿ. ಮನೋವ್ಯಥೆ ಬಂದರೆ ಕುಟುಂಬ ಡಿಸ್ಟರ್ಬ್ ಆಗುತ್ತೆ. ಮನೋವ್ಯಥೆ ಉಂಟಾದದರಿಂದ ಆ ಕುಟುಂಬ ಯಾವ ರೀತಿಯಾಗಿ ಡಿಸ್ಟರ್ಬ್ ಆಯಿತೋ ಚರಿತ್ರೆ ಹೇಳುತ್ತಾ ಇದೆ.